ಆರಾಧಿಸೋಣ. ಆತ ನಮಗೋಸ್ಕರ ಇನ್ನೊಂದು ವಾರವನ್ನು ದಯಪಾಲಿಸಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಯೇಸುವೆ, ಕಳೆದ ವಾರದಲ್ಲಿ ನೀನು ಮಾಡಿದಂಥ ಅದ್ಭುತ ಕಾರ್ಯಗಳಿಗಾಗಿ ನಮ್ಮ ಉಪಕಾರಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪ್ರತಿಯೊಂದನ್ನು ನೀನು ದಯಪಾಲಿಸಿರುವೆ. ಯೆಹೋವ ಈರೆಯಾಗಿ ನಮ್ಮ ಜೊತೆಯಲ್ಲೇ ಇದ್ದಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಇಮ್ಯಾನ್ಯುವೇಲೇ ನಿಮಗೆ ಸ್ತೋತ್ರ ರಾಜ, ನನ್ನ ಸಂಗಡವೇ ಇರುವಂಥ ರಾಜನೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಫಾದರ್, ವಿ ಲವ್ ಯು ಮಾಸ್ಟರ್. ನೀನು ಮಾಡಿದಂಥ ಪ್ರತಿಯೊಂದು ಉಪಕಾರಗಳಿಗೋಸ್ಕರ ಸ್ತೋತ್ರ ಕರ್ತನೆ. ದಾವಿದನ ಕೀರ್ತನೆ ಹೇಳುತ್ತೆ, ನಾನು ಸದಾಕಾಲ ಆತನ ಮೇಲೆ ಒರಗಿಕೊಳ್ಳುತ್ತೇನೆ. ಆಮೇನ್. ಐ ಲೀನ್ ಆನ್ ಎಮ್ ಅಟ್ ಆಲ್ ಟೈಮ್ಸ್. ಯಾಕಂದರೆ ಆತ ನಿರಂತರವಾಗಿ ಸಹಾಯ ಮಾಡುವಂಥ ದೇವರು, ನಮ್ಮ ನಿರಂತರ ಸಹಾಯಕನು. ಈಸ್ ಅ ಪ್ರೆಸೆಂಟ್ ಹೆಲ್ಪ್ ಅಂತ ವಾಕ್ಯ ಹೇಳುತ್ತೆ. ಥ್ಯಾಂಕ್ ಯು ಜೀಸಸ್ ಫಾರ್ ಬೀಯಿಂಗ್ ಅ ಪ್ರೆಸೆಂಟ್ ಹೆಲ್ಪ್, ಅವರ್ ಎವರ್ ಲಾಸ್ಟಿಂಗ್ ಆರ್ಮ್ಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ನಿಮಗೆ ಸ್ತೋತ್ರ ಕರ್ತನೆ. ನಾನು ನಿನ್ನ ಮೇಲೆ ಸದಾಕಾಲ ಒರಗಿಕೊಳ್ಳುವಂತೆ, ನಿನ್ನ ಮೇಲೆ ನಾನು ಡಿಪೆಂಡ್ ಆಗುವಂತೆ ಕೃಪೆ ಮಾಡು ಕರ್ತನೆ. ನನ್ನಿಂದ ಏನೂ ಸಾಧ್ಯ ಇಲ್ಲ. ವಿ ಡಿಪೆಂಡ್ ಆನ್ ಯು ಫಾರ್ ಎವ್ರಿಥಿಂಗ್ ಜೀಸಸ್. ನಾನೇ ದ್ರಾಕ್ಷೆ ಬಳ್ಳಿ, ನನ್ನಲ್ಲಿರುವಂಥ ಕೊಂಬೆಗಳು ನೀವು. ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಅಂತ ದೇವರೇ ಹೇಳಿದ್ದಾರಲ್ಲ. ಯೇಸುವನ್ನು ಬಿಟ್ಟು ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಾರ್ಡ್. ವಿ ನೀಡ್ ಯು ಅಟ್ ಆಲ್ ಟೈಮ್ಸ್ ಲಾರ್ಡ್. What a joy divine, leaning on the everlasting arms. What a blessedness, what a peace is mine, leaning on the everlasting arms. Leaning, safe and secure from all alarms. At all times. What have I to dread? What have I to fear? Leaning on the everlasting arms, I have blessed peace with my Lord so near. Leaning on the everlasting arms. Safe and secure from all alarms. Leaning on the everlasting arms. Leaning, safe and secure from all alarms. Leaning on the everlasting arms, leaning on the everlasting arms. Thank you, Jesus. Father, we love you, Master. Thank you, Jesus. യേശു ഉമക്ക് நன்றி ஆண்டவரே. எங்களுக்கு இந்த காலை நேரம் தந்ததுக்காக உமக்கு நன்றி ஆண்டவரே. உன் பாதத்தில் வருகிறோம் ஆண்டவரே. உன் பாதத்தில் வந்து எங்கள் எல்லோரும் கருத்தில் ஒப்பி கொடுக்குறோம் ஆண்டவரே. நாங்கள் செய்த எல்லா பாவ குற்றங்களையும் மன்னித்தங்களை ஏற்றுக்கொள்ளும் அப்பா இயேசுவே. நாங்கள் பாவிகள் ஆண்டவரே. Lord Jesus, forgive all of our sins, Master, Lord, and we surrender all our empty vessels into your hands, Master. Help us, Master. Use us as you wish and will, Master. Thank you, Lord Yeshua.
ಥ್ಯಾಂಕ್ ಯು ಲಾರ್ಡ್. ಯೇசுவே உமக்கு ஸ்தோத்திரம் ஆண்டவரே. Matthew 7:24-5 சொல்கிறது ಅಲ್ಲಿ ಹೇಳುತ್ತೆ, therefore whosoever hears this saying, ಯಾರೆಲ್ಲ ದೇವರ ಮಾತನ್ನು ಕೇಳಿ and does them will be like him unto the wise man. ಒಂದು ವೈಸ್ ಮ್ಯಾನ್ ಥರ ಅವರು ಮನೆಯನ್ನು ಕಲ್ಲಿನ ಮೇಲೆ ಕಟ್ಟಿದಂತೆ ಇರುತ್ತಂತೆ. ನಮ್ಮ ಲೈಫಲ್ಲಿ ನಮ್ಮ ಕಲ್ಲು ಬಂತು ನಮ್ಮ ಯೇಸು ಕ್ರಿಸ್ತ ಮಾತ್ರನೇ. ನಮ್ಮ ಲೈಫನ್ನು ಅವರ ಮೇಲೆ ನಾವು ಕಟ್ಟೋಣ. ಯೇಸು ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀನು ಆಡನಾಡಿ ಸ್ತುತಿಸೋಣ. ಥ್ಯಾಂಕ್ ಯು. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. యేసయ్య 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 ನನ್ನ ಸಮಾಧಾನ ನೀ. యేసయ్య 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 ನನ್ನ ಅಧಿಕಾರ ನೀ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಇನ್ನೊಂದು ಬಾರಿ ಆಡಿ, ಎಲ್ಲ ಗ್ರಹಿಕೆಗೂ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ನಾ ತೋಡದಂತ ಕೊಳವನ್ನು ಅರಿಯದಂತ ಬಾವಿಯನ್ನು ಕಟ್ಟದಂತ ಮನೆಯನ್ನು ನನಗೆ ಕೊಡುವೆ ನೀ. ನಾ ತೋಡದಂತ ಕೊಳವನ್ನು ಅರಿಯದಂತ ಬಾವಿಯನ್ನು ಕಟ್ಟದಂತ ಮನೆಯನ್ನು ನನಗೆ ಕೊಡುವೆ ನೀ. ಹತ್ತಿನಂತೆ ಗೂಡನ್ನು ಕೆಡವಿ ರೆಕ್ಕೆಗಳ ಮೇಲೆ ಹೊತ್ತು ಸಾಗುವಿ. ಹತ್ತಿನಂತೆ ಗೂಡನ್ನು ಕೆಡವಿ ರೆಕ್ಕೆಗಳ ಮೇಲೆ ಹೊತ್ತು ಸಾಗು. యేసయ్య ಜೋರಾಗಿ ಆಡಿ, ಅವರನ್ನು ನೋಡಿ ಆಡಿ, ಕರೆಯಿರಿ ಅವರನ್ನು. యేసయ్య ನನ್ನ ಸಮಾಧಾನ ನೀ. యేసయ్య 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 ನನ್ನ ಅಧಿಕಾರ. యేసయ్య 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 ನನ್ನ ಸಮಾಧಾನ ನೀ. యేసయ్య 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 ನನ್ನ ಅಧಿಕಾರ ನೀ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀ. Yes Lord. ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರ ನೀ. ಸಮಾಧಾನ ಬಲಿಯೇ, ಸಮಾಧಾನ ಬಲಿಯೇ, ದಾವೀದನ ಚಿಗು ಜ್ಞಾನ ಅರಿವು ಬಲ ಕೊಡುವ ದೇವರಾತ್ಮನಿ. ಸಮಾಧಾನ ಬಲಿಯೇ, ದಾವೀದನ ಚಿಗುವೆ, ಜ್ಞಾನ ಅರಿವು ಬಲ ಕೊಡುವ ದೇವರಾತ್ಮನೇ. ಸೈತಾನನ್ನು
ಸೈತಾನನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸಲು ಶಕ್ತನು ನೀ. ಸೈತಾನನ್ನು ನನ್ನ ಕಾಲ್ಗಳ ಕೆಳಗೆ ತುಳಿಸುವಂತ ಶಕ್ತನು ನೀ. యేసయ్య 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 ನನ್ನ ಸಮಾಧಾನನೇ. యేసయ్య 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 ನನ್ನ ಅಧಿಕಾರನೇ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನನೇ. ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನೇ. యేసయ్య ಎಂದು ಹಾಡಿರಿ. యేసయ్య 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 ನನ್ನ ಸಮಾಧಾನನೇ. యేసయ్య 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 ನನ್ನ ಅಧಿಕಾರನೇ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನನೇ. ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರನೇ. Hallelujah. Thank you Lord ಯೇಸುವೇ. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನ ನೀನೇ ದೇವರೇ. ಚಪ್ಪಾಳೆ ತಟ್ಟಿ ಉನ್ನತ ದೇವರನ್ನೇ ಆರಾಧಿಸೋಣ. ಉನ್ನತ ದೇವರನ್ನೇ ಆರಾಧಿಸೋಣ. ಆತನಿಗೆ ಸರಿಸಮಾನರಾದರು ಯಾರು? ಆಮೆನ್. ಈ ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಆತನಿಗೆ ಹೋಲಿಕೆಯಾದವರು ಯಾರೂ ಇಲ್ಲ. ಬರೇ ಬಂಡೆಕಾಲಿಂದ ಆತನ ಜನರಿಗೆ ನೀರನ್ನು ತಂದು ಕೊಟ್ಟಂಥ ದೇವರು, 40 ವರ್ಷಗಳ ಕಾಲ ಅಷ್ಟು ಜನರನ್ನು ಪೋಷಿಸಿದಂಥ ದೇವರು ಇವತ್ತಿನ ದಿವಸ ನಮ್ಮ ಅಗತ್ಯತೆಗಳನ್ನು ನೋಡುವಂಥವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಯೇಸುವೆ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಸರಿಸಮಾನರಾದವರು ಯಾರು? ಆತನಿಗೆ ಸರಿಸಾಟಿ ಯಾರಿದ್ದಾರೆ? ದೇವರುಗಳಲ್ಲಿ ಮನುಷ್ಯರಲ್ಲಿ ಯೇಸುವಿಗೆ ಸಮಾನರು ಯಾರೂ ಇಲ್ಲ. ಆಮೆನ್. ನನ್ನ ಪಾಪಗಳನ್ನು ಹೊತ್ತಿರುವಂಥ ದೇವರು, ಆತನ ಹಾಗೆ ನನ್ನನ್ನು ಪ್ರೀತಿಸುವವರು ಯಾರು? ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ದೇವರೇ ನಿನಗೆ ಸ್ತೋತ್ರ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋರ ಮಧ್ಯದಲ್ಲಿ 4ನೇಯವನಾಗಿ ಬಂದು ನಿಂತಂಥ ದೇವರೇ ನಿನಗೆ ಸ್ತೋತ್ರ. ಆಮೆನ್. ಬೆಂಕಿಯಲ್ಲಿ ಹಾಕಲ್ಪಟ್ಟರು ನನ್ನ ಕೂದಲು ಸಮೇತ ಸುಡದಂತೆ ನನ್ನನ್ನು ಕಾದಂಥ ದೇವರೇ ನಿನಗೆ ಸ್ತೋತ್ರ. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆಯಲ್ಲೇ ಇದ್ದಂಥ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಉಮಕೊಪ್ಪಾನವರು ಯಾರು ರಾಜ? கர்த்தாவே தேவர்களில் உமக்கொப்பானவர் யார்? வானத்திலும் பூமியில்
என்று வாக்கு மாறாதவர். நீர் நல்லவர் சர்வ வல்லவர் என்று வாக்கு மாறாதவர். உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? அந்த வானத்திலும் இந்த பூமியிலும் உமக்கொப்பானவர் யார்? வானத்திலும் இந்த பூமியிலும் உமக்கொப்பானவர் யார்? தூதர்களும் உன்னுணவால் உந்தன் ஜனங்களை போஷித்தீரே. தூதர்களும் உன்னுணவால் உந்தன் ஜனங்களை போஷித்தீரே. உம்மை போல யாருமில்லை என்று ஜனங்களை நேசித்தீரே. உம்மை போல யாருமில்லை உந்தன் ஜனங்களை நேசித்தீரே. ಹೇಳಿ உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? அந்த வானத்திலும் இந்த பூமியிலும் உமக்கொப்பானவர் யார்? அந்த வானத்திலும் இந்த பூமியிலும் உமக்கொப்பானவர் யார்? கண்மலையே நீர் பிளந்து உந்தன் ஜனங்களின் தாகம் தீர்த்தீர். கண்மலையே நீர் பிளந்து உந்தன் ஜனங்களின் தாகம் தீர்த்தீர். உந்தன் நாமம் அதிசயம் என்றும் அற்புதம் செய்திடுவீர். உந்தன் நாமம் அதிசயம் என்றும் அற்புதம் செய்திடுவீர். உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? அந்த வானத்திலும் இந்த பூமியிலும் உமக்கொப்பானவர் யார்? அந்த வானத்திலும் இந்த பூமியிலும் உமக்கொப்பானவர் யார்? கர்த்தாவே தேவர்களில் உமக்கொப்பானவர் யார்? வானத்திலும் பூமியிலும் உமக்கொப்பானவர் யார்? கர்த்தாவே தேவர்களில் உமக்கொப்பானவர் யார்? வானத்திலும் பூமியிலும் உமக்கொப்பானவர் யார்? உமக்கொப்பானவர் யார்? உமக்கொப்பானவர் யார்? Thank you, Jesus. Amen. ಯೇಸುವಿನ ನಾಮವನ್ನು ಮಹಿಮೆಪಡಿಸೋಣ. Amen. லார்ட் ஜீசஸ் எங்களுக்குள்ள வாரும் ஆண்டவரே. எங்களை ஆண்டவர் உமக்குள்ள இழுத்துக்கொள்ளும் ஆண்டவரே. இயேசுவே எங்களை உமக்குள்ள இழுத்துக்கொண்ட ஆண்டவரே, எங்களை புதும் வழி நடத்தும் ஆண்டவர். லார்ட் because you are a rock master. உம்மை ஆராதிக்கிறோம் ஆண்டவர். Thank you. நன்றியால் துதி பாடு நம் இயேசுவே நாவாலே என்றும் பாடு. நன்றியால் துதி பாடு நம் இயேசுவை நாவாலே என்றும் பாடு. நன்றியால் துதி பாடு நம் இயேசுவை நாவாலே என்றும் பாடு. நல்லவர் வல்லவர், நல்லவர் வல்லவர் போதுமானவர், வார்த்தையில் உண்மையுள்ளவர். அல்லேலூயா. நல்லவர் வல்லவர் போதுமானவர், வார்த்தையில் உண்மையுள்ளவர். நன்றியால் துதி பாடு, நன்றியால் துதி பாடு நம் இயேசுவை நாவாலே என்றும் பாடு. நன்றியால்
மத்தியிலும் முன்னே வந்தாலும் எரிகோ மத்தியிலும் முன்னே வந்தாலும் இயேசு எந்தன் முன்னே செல்கிறார். ஹல்லேலூயா. எரிகோ மத்தியிலும் முன்னே வந்தாலும் இயேசு எந்தன் முன்னே செல்கிறார். கலங்கிடாதே, திகைத்திடாதே, திகைத்திடாதே, துதியினால் இடிந்து விழும். கலங்கிடாதே, கலங்கிடாதே, திகைத்திடாதே, துதியினால் இடிந்து விழும். நன்றியால் துதிப்பாடு, துதிப்பாடு, நம் இயேசுவை நாவாலே என்றும் பாடு. நன்றியால் துதிப்பாடு, நம் இயேசுவை நாவாலே என்றும் பாடு. செங்கடல் நம்மை சூழ்ந்து கொண்டாலும், செங்கடல் நம்மை சூழ்ந்து கொண்டாலும், சிலுவையில் நிழலுண்டு. ஹல்லேலூயா. செங்கடல் நம்மை சூழ்ந்து கொண்டாலும், சிலுவையில் நிழல். பாடிடுவோம், துதித்திடுவோம், பாடிடுவோம், துதித்திடுவோம், பாதைகள் கிடைத்து விடும். பாடிடுவோம், பாடிடுவோம், துதித்திடுவோம், பாதைகள் கிடைத்து விடும். நன்றியால் துதிப்பாடு, நன்றியால் துதிப்பாடு, நம் இயேசுவை நாவாலே என்றும் பாடு. Isaiah 43:2 சொல்கிறது, when thou passes through the waters I will be with you என்று. நீங்கள் கடல் மத்தியிலே நீங்கள் நடக்கும் பொழுதும் அவர் நம்மோடு இருக்கிறார். To the river they shall not overflow you. தண்ணீர்கள் உங்களை மேலே கடந்து போவாது. ஏனென்றால் அவர் இயேசு நம்மளோடு எப்பொழுதும் இருக்கிறார். நம்ம அக்கினியில் நடக்கும்போது நாங்கள் எரிந்து போக மாட்டோம். ஏன்னால் எங்கள் இயேசு எங்களோடு இருக்கும்போது நாங்கள் எதுக்கும் பயப்பட வேண்டாம். அவரை நம்பிக்கொண்டு நாங்கள் போக வேண்டும். தேங்க்யூ லார்ட். அப்படியே Matthew 6:8 சொல்கிறது, your father knows what you need before even you ask him. நீங்கள் உங்களுக்கு கேட்கறதுக்கு முன்னாடியே அவருக்கு உங்களுக்கு என்ன வேண்டும் அவர் தெரிஞ்சிருக்கிற தேவனாய் இருக்கிறார். அப்படிப்பட்டவரை துதிப்போமா? தேங்க்யூ லார்ட் இயேசுவே. Thank you Lord. கோலியாத் நம்மை எதிர்த்து வந்தாலும் கொஞ்சமும் பயம் வேண்டாம். ஹல்லேலூயா. கோலியாத் நம்மை எதிர்த்து வந்தாலும் கொஞ்சமும் பயம் வேண்டாம். இயேசு என்றும், இயேசு என்றும் நாமம் ஒன்றே, இன்றே ஜெயித்து விடுவோம், ஜெயித்திடுவோம். இயேசு என்றும் நாமம் ஒன்று, இயேசு என்றும் நாமம் ஒன்றே, இன்றே ஜெயித்து விடுவோம். கோலியாத்து போல எதிரிகள் நம்மளை எதிர்த்து வந்தாலும் எங்களுக்கு கொஞ்சமும் பயம் வேண்டாம். ஏனென்றால் எங்களுடைய இயேசு எங்களோடு இருக்கிறார். Some trust in horses, some trust in chariot, but we trust in the name of the Lord our God. Thank you Lord. இயேசுவை ஆராதிக்கின்றோம் ஆண்டவரே, உம்மையே துதிக்கின்றோம், உமக்கே நன்றிகள் ஆண்டவரே. நன்றியால் துதி பாடு, நம் இயேசுவை நாவாலே என்றும் பாடு. நன்றியால் துதி பாடு, நம் இயேசுவை நாவாலே என்றும் பாடு. நன்றியால் துதி பாடு, நம் இயேசுவை நாவாலே என்றும் பாடு. Yes Lord. ಹೊರಗೆ ಅರ್ಥ ಮಾಡಿ, ನಿನಗೆ ಸಮಾನರು ಯಾರೂ ಇಲ್ಲ ಸ್ವಾಮಿ, ನಿನಗೆ ಸಮಾನರು ಯಾರೂ ಇಲ್ಲ ಕರ್ತನೆ. ರಾಜಾದಿರಾಜನನ್ನೇ ಆರಾಧಿಸುತ್ತಿದ್ದೇವೆ. ಆಮೇನ್. ಮಧ್ಯ ಆಕಾಶದಲ್ಲಿ ನಮಗೋಸ್ಕರ ಇಳಿದು ಬರುವಂಥ ದೇವರನ್ನೇ ಆರಾಧಿಸುತ್ತಿದ್ದೇವೆ.
ಆತನು ಸರ್ವದಲ್ಲಿ ಉನ್ನತನಾಗಿದ್ದಾನೆ. ಆತನಿಗೆ ಸರಿಸಮಾನರು ಯಾರೂ ಇಲ್ಲ ಕರ್ತನೆ. ದೇವರುಗಳಲ್ಲಿಯೂ ಮನುಷ್ಯರಲ್ಲಿಯೂ ನಿನಗೆ ಸರಿಸಮಾನರು ಯಾರೂ ಇಲ್ಲ. ನಾವು ಪಾಪಿಗಳಲ್ಲಾಗಿದ್ದಾಗಲೇ ಆತ ನಮಗೆ ಕೃಪಾಪೂರ್ಣನಾಗಿದ್ದಾನೆ. ನಮ್ಮ ಮೇಲೆ ಕೃಪೆ ತೋರಿಸಿರುವಂಥ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಸಮಯದಲ್ಲಿ ನಾವು ಕೈಗಳನ್ನು ಎತ್ತಿ ಹೇಳೋಣ. ಥ್ಯಾಂಕ್ ಯು ಫಾದರ್. ಓ ಕೃಪಾಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಓ ಕೃಪಾಪೂರ್ಣನೇ, ಮನ ಮರಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಕೈಗಳನ್ನ ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಕಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಕಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಥ್ಯಾಂಕ್ ಯು ಜೀಸಸ್. ಆತ ಮರಣವನ್ನು ಜಯಿಸಿರುವಂಥ ದೇವರಾಗಿದ್ದಾನೆ. ಮೂರನೇ ದಿನದಲ್ಲಿ ನನಗೋಸ್ಕರ ಮತ್ತೆ ಬದುಕಿ ಬಂದಂಥ ಯೇಸುವನ್ನೇ ಆರಾಧಿಸುತ್ತಿದ್ದೇವೆ. ಆತ ಸತ್ತಿಲ್ಲ, ಸತ್ತವರಾಗಿಲ್ಲ, ಇಂದಿಗೂ ಜೀವಿಸುತ್ತಿದ್ದಾನೆ. ಇಂದಿಗೂ ನಮ್ಮ ಸಂಗಡ ವಾಸಿಸುವಂಥ ದೇವರಾಗಿದ್ದಾನೆ. ನಾನು ಕರೆದೊಡನೆ ನನ್ನ ಬಳಿ ಓಡಿ ಬರುವಂಥ ದೇವರು. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೆ ನನ್ನ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಕೊನೆ ಬಾರಿ ಹೇಳೋಣ. ಹಾಲೆಲೂಯಾ, ಹಾಲೆಲೂಯಾ,
ಥ್ಯಾಂಕ್ ಯು ಫಾದರ್. ಜೋರಾದ ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು ಲಾರ್ಡ್. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ, ಗಾಸ್ಪಲ್ ಆಫ್ ಜಾನ್ 6th ಚಾಪ್ಟರ್. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ ಐವತ್ತನೇ ವಾಕ್ಯವನ್ನು ತೆಗೆದುಕೊಳ್ಳೋಣ. 50వ ವಚನ. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ನಾನೇ. ಈ ರೊಟ್ಟಿಯನ್ನು ತಿನ್ನುವವನು ಎಂದಿಗೂ ಸಾಯುವುದಿಲ್ಲ. ಆಮೆನ್. ದಿಸ್ ಈಸ್ ದ ಬ್ರೆಡ್ ವಿಚ್ ಕಮ್ ಡೌನ್ ಫ್ರಮ್ ಹೆವೆನ್, that a man may eat thereof and not die. Amen. தமிழ் என்ன இருக்குது? Amen. Amen. வானத்திலிருந்து இறங்கின அப்பம் இதுவே. Amen. Hallelujah. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನಗಳು ಐಗುಪ್ತ ದೇಶದಿಂದ ಇಸ್ರೇಲ್ಗೆ ಪ್ರಯಾಣ ಬೆಳೆಸುವಾಗ ಪ್ರತಿ ದಿವಸ ಅವರಿಗೆ ಪರಲೋಕದಿಂದ ಮನ್ನ ಸುರಿಯಲ್ಪಡ್ತು. ಆದರೆ ಅವರ ಹೊಟ್ಟೆ ಹಸಿವನ್ನು ತೀರಿಸುವಂಥ ಮನ್ನಾ ಅದು. ஆனால் இங்கே ஆண்டவர் சொல்லுகிறார், உங்களுடைய முன்பிதாக்கள் அந்த மன்னாவை புசித்து மரித்து போனார்கள். நான் கொடுக்கிற இந்த அப்பத்தை சாப்பிட்டவன் ஒரு ನಾளும் ಮರಿಕವೇ ಮಾಟಾನ್. ಆತನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆದ್ದರಿಂದ ಇವತ್ತು ನಾವು ಆತನ ರಕ್ತದಲ್ಲಿ ಶರೀರದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಆಮೆನ್. நம்மை ನಾವು ಪರಿಶೋಧಿಸಿ ತಿಳಿದುಕೊಳ್ಳೋಣ. எங்களை நாங்கள் சோதித்து பார்க்கலாம். இயேசுவின் ரத்தம் எங்களுடைய சகல பாவங்களையும் கழுவி சுத்தமாக்குகிறது. ಯೇಸುವಿನ ರಕ್ತ ನಮ್ಮನ್ನು ಸಕಲ ಪಾಪಗಳಿಂದ ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುತ್ತದೆಂಬುದಾಗಿ. ಆಮೆನ್. ಎಲ್ಲ ಜೋರಾಗಿ ಆರಾಧನೆ. ಪ್ಲೇಟ್ ಇನ್ ಸಾಕ್ಸೋಫೋನ್. ದನೇ ಹೇಳ್ರಿ ಅಲ್ಲ. ಆರಾಧನೆ ಆರಾಧನೆ. ಇನ್ನೊಂದು ಆವರ್ತಿ ಆರಾಧನೆ. ಆರಾಧನೆ. ಹಾಲೆಲೂಯಾ. ಆರಾಧನೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿಮ್ಮ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಹೇಳ್ರಿ ಜೋರಾಗಿ ಆರಾಧನೆ. ಶಬಬತರ ಕಬ ಆರಾಧನೆ
ರೊಟ್ಟಿ ನೀವೇ ದೇವಾ, ಜೀವದ ಜಲವು ನೀವೇ ದೇವಾ, ಜೀವದ ರೊಟ್ಟಿ ನೀವೇ ದೇವಾ, ಜೀವದ ಜಲವು ನೀವೇ ದೇವಾ, ಅನುದಿನ ಆಹಾರವ ನಮಗೆ ನೀಡು ದೇವಾ, ನೀಡು ವರವ, ಅನುದಿನ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನಾತ್ಮನ ವರವ. ಹೇಳ್ರಿ ಜೋರಾಗಿ, ಆರಾಧನೆ ರಾಧನೆ, ಕರ್ತನನ್ನ ಬಲಪಡಿಸಿ ರಾಧನೆ, ಆರಾಧನೆ, ಆರಾಧನೆ, ಆರಾಧನೆ. Shaba he har shamadia wala shaba karaba raba barashanta rakaba uraba kabala shaba rukabalaba. Amen. Radhane ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಗೆ ನಾ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ ಜೋರಾಗೆ. ಓರಲ ಬರ ಹೇಗಿರೆ ಮಹೋರ ಕಲ ಸಂದರಲ ರಬ. ಆರಾಧನೆ. ಆಮೆನ್. ಆರಾಧನೆ, 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 ಜೀವದ ರೊಟ್ಟಿ ನೀವೇ ದೇವಾ, ಜೀವದ ಜಲವು ನೀವೇ ದೇವಾ, ಜೀವದ ರೊಟ್ಟಿ ನೀವೇ ದೇವಾ, ಜೀವದ ಜಲವು ನೀವೇ ದೇವಾ, ಅನುದಿನ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನಾತ್ಮನ ವರವ. ಹೇಳ್ರಿ, ಅನುದಿನ ಆಹಾರವ ನಮಗೆ ನೀಡು ದೇವಾ, ನೀಡು ನಿನ್ನಾತ್ಮನ ವರವ. ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ದೇವರನ್ನ ಘನಪಡಿಸಿ. ರಾಧನೆ, ಆರಾಧನೆ, ಆರಾಧನೆ,
ಕಣ್ಣುಗಳನ್ನು ಮುಚ್ಚಿ Holy Spirit, reveal Jesus to everybody. Let them know the sufferings of Christ, sacrifice of Christ. Reveal, Lord. Reveal Jesus. Serva roba serandi. Maraiti baserandi. Kalvari சிலுவையினால் என் சாபங்கள் உடந்ததையா. கல்வாரி சிலுவையினால் என் சாபங்கள் உடந்ததையா. அப்ராகாமின் ஆசீர்வாதங்கள் இந்த அடிமைக்கு கிடைத்ததையா. அப்ராகாமின் ஆசீர்வாதங்கள் இந்த அடிமைக்கு கிடைத்ததையா. சொல்லுங்க, நன்றி 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 நன்றி. இயேசுவை உம் இரத்தத்தால் என்னை நீதிமானாய் மாற்றினீரே. இயேசுவை உம் இரத்தத்தால் என்னை நீதிமானாய் மாற்றினீரே. பரிசுத்த ஆவி தந்து உந்தன் அன்பை ஊற்றினீரே. ஊற்றினீரே. பரிசுத்த ஆவி தந்து உந்தன் அன்பே ஊற்றினீரே. ஒரு கை மேல் எடுத்து நன்றி பாடுங்க. நன்றி ஜோராக நன்றி. ஹல்லேலூயா. நன்றி நன்றி நன்றி. ತಂದೆ ದೇವರೇ, ನಿನ್ನ ಕುಮಾರನಾದ ಯೇಸುವನ್ನೇ ನಮಗೋಸ್ಕರ ಕೊಟ್ಟಿದ್ದರಲ್ಲಿ ನಿನ್ನ ಪ್ರೀತಿ ನಮಗೆ ಪ್ರಕಟಣೆಯಾಯಿತು ಸ್ವಾಮಿ. ಆತನು ಮೊದಲು ನಮ್ಮನ್ನು ಪ್ರೀತಿಸಿದನೇ ಹೊರತು ನಾವು ಆತನನ್ನು ಮೊದಲು ಪ್ರೀತಿಸಲಿಲ್ಲ. ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿ ಸ್ವಪ್ರಾಣವನ್ನು ಕೊಟ್ಟು ನೀ ನಮ್ಮನ್ನು ಎಷ್ಟು ಪ್ರೀತಿಸ್ತೀಯ ಎಂಬುದನ್ನು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ನಂಬುವಂಥ ಒಬ್ಬರಾದರೂ ನಾಶವಾಗೋದಿಲ್ಲ ಸ್ವಾಮಿ. ಎಲ್ಲರಿಗೂ ನಿತ್ಯ ಜೀವ ಇದೆ. ಇಂಥ ಕೃಪೆ ಕೊಟ್ಟ ತಂದೆ ದೇವರಿಗೆ, ದೇವಕುಮಾರನಾದ ಯೇಸುವಿಗೆ, ಯೇಸುವನ್ನು ನಮಗೆ ಪರಿಚಯಪಡಿಸಿದ ಪರಿಶುದ್ಧಾತ್ಮ ತಂದೆಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಆಮೆನ್. ಎಲ್ಲ ಬಾಯಲ್ಲೇ ಹಾಕ್ಕೊಳ್ಳಿ, ಎಲ್ಲ வாயில போட்டுக்கொண்டு புசியுங்கள். ஹோ மரக்கியாசி ப்ரோக்கராதிய மாசரம் பிரஹசர்னே பரோக்ரியா பலாந்தே ரபகராந்தரே ಶಿಕರಬಾ. ಎಲ್ಲ ಬೇಗ ಕಪ್ಸ್ ಎಲ್ಲ ಪಾಸ್ ಮಾಡಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮಗಾರಾಧನೆ ಯೇಸುವೇ, ನಿಮಗೆ ಮಹಿಮೆ. ಅದ್ಭುತ ಯೇಸು ರಾಜನೇ, ಉತ್ತಮ ಮನಾಳನೇ, ನೀರೇ ಎನ್ನಾರುದಲ್. ಓ ನೀರೇ ಎನ್ನಾರುದಲ್.
ராஜனே உத்தம மணாளனே நீரே என்னாறுதல் ஓ நீரே என்னாறுதல் என் கோட்டே என் துர்கம் நான் நம்பினவர் என் அடைக்கலம் 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 அற்புத இயேசு ராஜனே உத்தம மணாளனே நீரே என்னாறுதல் ஓ நீரே என்னாறுதல் கனவிலும் அருவே நீ செய்த நன்மைகள் நினைவிலும் அருவே நீ செய்த அதிசயங்கள் கனவிலும் அருவே நீ செய்த நன்மைகள் நினைவிலும் அருவே நீ செய்த அதிசயங்கள் என் ராஜா என் ரோஜா என் தெய்வம் என் இயேசு 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 அற்புத இயேசு ராஜனே உத்தம மணாளனே நீரே என்னாறுதல் ஓ நீரே என்னாறுதல் அற்புத இயேசு ராஜனே அற்புத மணாளனே ஆமென். நேற்றும் இன்றும் என்றும் மாறாத தேவன் நேற்றும் இன்றும் என்றும் மாறாத தேவன் போற்றி புகழும் சர்வ வல்ல ராஜன் வல்ல ராஜன் பாடுங்க எல்லாம் நேற்றும் இன்றும் என்றும் மாறாத தேவன் போற்றி புகழும் சர்வ வல்ல ராஜ் என் நண்பர் என் நண்பர் என் இன்பர் என் நண்பர் என் இயேசு ஆமென் என் அன்பர் என் இன்பர் என் அன்பர் என் இயேசு என் அன்பர் என் இன்பர் என் இயேசு என் அன்பர் என் இன்பர் என் இயேசு அற்புத அற்புத இயேசு ராஜனே உத்தம மணாளனே நீரே என்னாறுதல் ஓ நீரே என்னாறுதல் அற்புத இயேசு ராஜனே உத்தம மணாளனே நீரே என்னாறுதல் ஓ நீரே என்னாறுதல் ஓ நீரே என்னாறு கைகளை ஜோர தட்டி ரப ரக்க ரிபல மದರ ಗಬದ ಶಬಕರ್ತಲ್ಲ ಮಗಲ ದೂರ ಕಬದರ ಬಾಬಾ ಶಬಬ ದಾನಮ ರೋಹಲಮ ದೂರ ಕಬದರ ಕಬಲಬ ಶಬ ಕಬಲ ಮಕಬಲ ರೋಬಲ ದರಮ ಬಾಬಾ ದೇವರ ಅಗ್ನಿ ನಿಮ್ಮ ಮೇಲೆ ಬರಲಿ ಪರಿಶುದ್ಧ ಆತ್ಮನ ಅಗ್ನಿಯಿಂದ ತುಂಬಲ್ಪಡಿ ಪರಿಶುದ್ಧ ಆವಿಯ ಅಗ್ನಿಯಾல நிரப்பப்படுங்கள் கைகளை ஜோராகி தட்டி ஸ்தோத்ர 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 ஹalleluya 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 glory lord ಮಹಿಮೆ ಮಹಿಮೆ ಯೇಸುವಿಗೆ ಕರ್ತನಿಗೆ ಮಹಿಮೆಯಾಗಲಿ ದೇವಾದಿ ದೇವನಿಗೆ ಮಹಿಮೆಯಾಗಲಿ ಹalleluya 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 ಎಲ್ಲ ಕುಳಿತುಕೊಳ್ಳಿ God bless you. ಅವ್ರಿಗೆ ಗೊತ್ತಿರೋದಿಲ್ಲ ದೆವ್ವಗಳಿಂದ ಬಾಧಿಸಲ್ಪಟ್ಟು ಕರ್ತನು ಅವ್ರನ್ನ ಬಿಡುಗಡೆ ಮಾಡಿ ಆ ಜಾಗದಲ್ಲಿ ಒಂದು ಉಜ್ಜೀವನ ಉಂಟಾಯಿತು. ನಿಮ್ಮ ಪ್ರಾರ್ಥನೆಗೆ ನನ್ನ ಧನ್ಯವಾದಗಳು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನೆ ಕೂಡ ನಾನು ಕೇರ್ಪುರಮಲ್ಲಿದ್ವಿ ಜೀಸಸ್ ಕಾಲ್ಸಲ್ಲಿ, ಅದಕ್ಕೂ ನೀವು ಪ್ರಾರ್ಥನೆ ಮಾಡಿದ್ದೀರಾ. ಅಲ್ಲಿ ಬಂದಂಥವ್ರು ಹೇಳಿದ್ದು ನಮಗೆ ತುಂಬ ಬ್ಲೆಸ್ಸಿಂಗ್ ಆಗಿತ್ತು ಈ ಕೂಟ ಎಂಬುದಾಗಿ. ಆಮೆನ್.
ಹಲ್ಲೆಲೂಯ. ಕರ್ನಾಟಕದ ಮೂಲೆ ಮೂಲೆಗೂ ಹೋಗಬೇಕು ಅಂತ ನನಗೆ ಆಸೆ. ಆದರೆ ಭಾನುವಾರ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಕಳಿಸ್ಕೊಟ್ರೆ ನೋಡೋಣ. ಆಮೆನ್. ದೇವರ ವಾಕ್ಯಕ್ಕೆ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಕಳೆದು ಹೋದ ಕುಮಾರ. ನಾ சொல்ற தமிழ்லப்பா தொலைந்து போன இல்லை பைபிள் பிரகாரம் என்ன இருக்குது? ப்ராடிக்கல் சன். தமிழ் ಇಂಗ್ಲಿಷ್ என்ன சொல்றாரு? ಪ್ರಾಡಿಕಲ್ ಸನ್. ಹಂಗಂದ್ರೆ ಏನು? ಕಳೆದು ಹೋದ ಕುಮಾರ, ಎಳೆದು ಪೋನ ಕುಮಾರನ್. ಆದರೆ ಬೈಬಲ್ ಸ್ಕಾಲರ್ಸ್ ಅಥವಾ ವೇದ ಪಂಡಿತರುಗಳು ಇದನ್ನು ಕಳೆದು ಹೋದ ಕುಮಾರ ಎಂಬುದಾಗಿ ಹೇಳೋದಿಲ್ಲ, ಬುದ್ಧಿ ಬಂದ ಕುಮಾರ ಅಂತಾರೆ. ಏನಂತಾರೆ? ಬುದ್ಧಿ ಬಂದ ಕುಮಾರ ಅಥವಾ ಮಗನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸಣ್ಣ ವಿಡಿಯೋ ನಾನು ಇದಕ್ಕೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. ಏನು ನಡೀತು ಎಂಬುದಾಗಿ ಯೇಸು ಸ್ವಾಮಿ ಈ ಕಥೆಯನ್ನು, ಈ ಒಂದು ಸಂಭವವನ್ನು ಹೇಳುವಾಗ ತನ್ನ ಶಿಷ್ಯರ ಬಳಿಯಲ್ಲಿ ನಾವು ನೋಡೋಣ ಅದನ್ನು. ಈ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಅದರಲ್ಲಿ ಕಿರಿ ಮಗನು ಆಸ್ತಿಯನ್ನೆಲ್ಲ ತೆಗೆದುಕೊಂಡು ದೂರದ ಊರಿಗೆ ಹೋಗಿ ಎಲ್ಲವನ್ನ ಕಳೆದು ಬಿಡ್ತಾನೆ. ಅವನು ವಾಪಸ್ಸು ಬರ್ತಾನೆ. ತಂದೆ ಸ್ವೀಕರಿಸ್ಕೊಳ್ತಾರೋ ಇಲ್ವೋ ಎಂಬುದಾಗಿ ಭಯ ಅವನಿಗೆ. ಆದರೆ ತಂದೆ ಓಡಿ ಬಂದು ಅವನ್ನ ಸ್ವೀಕಾರ ಮಾಡಿಕೊಳ್ತಾರೆ. ಸೌಂಡ್ ಕೊಡಮ್ಮ, ಲೈಟೆಲ್ಲ ಆಫ್ ಮಾಡು, ಸೌಂಡ್ ಕೊಡು. ಓಕೆ. ಆ ಕುಮಾರ ನೋಡಿ ದುಡ್ಡೆಲ್ಲ ತೆಗೆದುಕೊಂಡ್ಬಂದು ತಂದೆಯಿಂದ ಸೂಳೆಯರ ಸಹವಾಸ ಮಾಡಿ ಕುಡಿದು ಎಲ್ಲವನ್ನ ಕಳೆದು ಬಿಡ್ತಾನೆ. ಯೇಸುಸ್ವಾಮಿ ಈ ಸಂಭವವನ್ನು ತನ್ನ ಶಿಷ್ಯರಿಗೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿದ್ದಂಥ ಪರಿಸಾಯರಿಗೆ, ಸದ್ದುಕಾಯರಿಗೆ, ಶಾಸ್ತ್ರಿಗಳಿಗೆ ನಡೆದಂಥ ಘಟನೆಯನ್ನು ಹೇಳ್ತಾ ಇದ್ದಾರೆ. ಇದು ಬಂದು ಯೇಸುಸ್ವಾಮಿ ಹೇಳಿದಂಥ ಎಲ್ಲ ಪ್ಯಾರಬಲ್ಸ್, ಎಲ್ಲ ஊமைகள் வந்து கட்டுக்கதைகளல்ல, நடந்த காரியங்களை தான் ஆண்டவர் சொல்லுகிறார். ದೇವರು ಯೇಸುಸ್ವಾಮಿ ಎಲ್ಲವನ್ನ ಕೂಡ, ನಡೆದಂಥ ಎಲ್ಲ ಪ್ಯಾರಬಲ್ಸ್, ಸಾಮ್ಯಗಳು ಕೂಡ ಇದ್ಯಾವುದು ಕಟ್ಟುಕತೆಗಳಲ್ಲ, ಇವೆಲ್ಲವೂ ನಡೆದಿರುವಂಥ ಕಾರ್ಯಗಳನ್ನ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಆ ಕುಮಾರನಿಗೆ ಊಟ ತಿಲ್ಲ, ತಿನ್ನೋದಿಕ್ಕೆ ಎಲ್ಲ ಮಗ ಎಲ್ಲ ಕಳೆದುಕೊಂಡು ಬಿಟ್ಟ, ದುಡ್ಡೆಲ್ಲ ವ್ಯಯ ಮಾಡಿಬಿಟ್ಟ, ಸೂಳೆಯರ ಸಹವಾಸ ಮಾಡಿ ಕುಡಿದು ಎಲ್ಲ ಕಳೆದು ಬಿಟ್ಟ. ಈಗ ತಿನ್ನೋದಕ್ಕೂ ಕೂಡ ಇಲ್ಲ. ಹಂದಿಯ ಗೂಡಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಹಂದಿ ತಿನ್ನುವಂತ ಆಹಾರವನ್ನ ಎದುರು ನೋಡ್ತಾ ಇದ್ದಾನೆ. ಯೇಸುಸ್ವಾಮಿ ಇದನ್ನು ಹೇಳ್ತಾ ಇದ್ದಾರೆ ಈ ಕಥೆಯನ್ನ. ಸೌಂಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಯೋಚನೆ ಮಾಡ್ತಿದ್ದೇನೆ, ತಂದೆಯ ಬಳಿಗೆ ನಾನು ವಾಪಸ್ ಹೋಗ್ಲಾ? ಇಲ್ಲಿ ತಿನ್ನೋದಕ್ಕೂ ಆಹಾರ ಇಲ್ಲ, ಹಂದಿಯ ಗೂಡಲ್ಲಿ ನಾನು ಕಾಲವನ್ನು ಕಳೀತಾ ಇದ್ದೇನೆ, ಎಷ್ಟು ಚೆನ್ನಾಗಿದ್ದೆ ನಾನು ಎಂಬುದಾಗಿ. ಈಗ ಅವನು ತಂದೆಯ ಬಳಿಗೆ ಬರ್ತಾ ಇದ್ದಾನೆ. ನೋಡಿ, ದೂರದಲ್ಲಿದ್ದಾನೆ. ತಂದೆ ಇದನ್ನು ನೋಡಿ ದೂರದಿಂದ ಓಡಿ ಹೋಗ್ತಾ ಇದ್ದಾನೆ, ನನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕೋಸ್ಕರ. ಅವನು ಬರೋಕ್ಕಿಂತ ಮುಂಚೆ ತಂದೆ ಹೋಗಿ ಅವನನ್ನು ಬಾಚಿ ತಬ್ಬಿಕೊಂಡು ಅವನ ಕೆನ್ನೆಗೆ ಮುತ್ತು ಕೊಟ್ಟು ಅವನನ್ನು ಸ್ವೀಕರಿಸಿಕೊಳ್ತಾನೆ.
ಇದು ನಡೆದಂಥ ಒಂದು ಘಟನೆ. ನಾವು 3 ಸಾಮ್ಯಗಳನ್ನು ನೋಡಿದ್ವಿ. ಎಲ್ಲವೂ ಕಳೆದು ಹೋದ ಸಾಮ್ಯಗಳು. ಮೊದಲನೇದು ಏನು? ಒಂದು ಕುರಿ ಮರಿ ಕಳೆದು ಹೋಗಿತ್ತು. ಕುರುಬನು ಹುಡುಕಿಕೊಂಡು ಹೋಗಿ ಆ ಕುರಿ ಮರಿಯನ್ನು ಏನು ಮಾಡ್ದ? ತನ್ನ ಹೆಗಲ ಮೇಲೆ ಹಾಕಿಕೊಂಡು ವಾಪಸ್ಸು ತೆಗೆದುಕೊಂಡು ಬಂದ. ಎರಡನೇದಾಗಿ ಒಂದು ನಾಣ್ಯ ಕಳೆದು ಹೋಗಿತ್ತು. ಆ ಸ್ತ್ರೀ ಏನು ಮಾಡಿದ್ಲು? ಒಂದು ದೀಪವನ್ನ ತಂದು ಅಂಟಿಸಿ ಎಲ್ಲ ಮನೆಯೆಲ್ಲ ಗುಡಿಸಿ ಕಳೆದು ಹೋದ ನಾಣ್ಯವನ್ನ ಹುಡುಕಿ ತೆಗೆದಳು. ಈಗ 3ನೇ ಸಾಮ್ಯದಲ್ಲಿ ಕೂಡ ಒಬ್ಬ ಮಗನು ಕಳೆದು ಹೋಗಿದ್ದಾನೆ. ಅದರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 3 ಕೂಡ ಕರ್ತನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತೆ. இந்த 3 ஊமைகள் யாரை பத்தி பேசுகிறது? கர்த்தருடைய அன்பை பத்தி பேசுகிறது. என் ஆண்டவர் அன்பாகவே இருக்கிறார். Amen. My God is love. Hallelujah. ನನ್ನ ದೇವರು ಪ್ರೀತಿ ಸ್ವರೂಪನು ಎಂಬುದಾಗಿ ಇಲ್ಲಿ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ. Amen. ಈ 3 ಸಾಮ್ಯಗಳು ನಮ್ಗೆ ಏನ್ ತಿಳಿಸಿಕೊಡುತ್ತೆ ಗೊತ್ತಾ? ಮೊದಲನೇ ಸಾಮ್ಯದಲ್ಲಿ ಕುರುಬನನ್ನ ಬಿಟ್ಟು ಕುರಿ ಯಾವತ್ತೂ ಹೋಗಬಾರ್ದು. ಕುರುಬನ ಆಶ್ರಯದಲ್ಲೇ ನಾವಿರಬೇಕು ಯಾವಾಗಲೂ. ಆಮೆನ್. ಎರಡನೇದು, ನಾವು ಯಾವತ್ತು மதலிங்கನಿಗೆ ಸ್ವಂತ. ನಾವು மதலகித்தியாಗಿದ್ದೇವೆ. மனவாட்டியா இருக்கிறோம். நாங்கள் மணவாளனுக்கு சொந்தம். நாங்கள் அந்த ಐಡೆಂಟಿಟಿ ಎಳೆದು ಕೂಡಾದು. ಆ ಒಂದು ಗುರುತನ್ನ ಏನು ಮಾಡಬಾರ್ದು, ಯಾವತ್ತೂ ಕೂಡ ಕಳ್ಕೋಬೇಡಿ. ಆಮೆನ್. ಮೂರನೇದಾಗಿ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ವಾಕ್ಯಗಳನ್ನು ನೋಡೋಣ. 11ರಿಂದ 16ನೇ ವಾಕ್ಯ. ಫೈಂಡಿಂಗ್ ದ ಲಾಸ್ಟ್ ಸನ್. ಲೂಕ 15, 11 16. ಲೂಕನ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 16. ಆಮೆನ್. ಹೌ ದ ಸನ್ ಕೇಮ್ ಟು ಬಿ ಲಾಸ್ಟ್. ಈ ಮಗನು ಹೇಗೆ ಕಳೆದು ಹೋದ? ಒಬ್ಬ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಯೇಸು ಹೇಳ್ತಾ ನೋಡಿ, ಎಷ್ಟು ಜನ ಮಕ್ಕಳಿದ್ದಾರೆ? ವಾಕ್ಯಗಳನ್ನು ನೋಡಬೇಕು. ಒಬ್ಬ ಮನುಷ್ಯನಿಗೆ 2 ಗಂಡು ಮಕ್ಕಳು. ಎಷ್ಟು ಜನ ಇದ್ದಾರೆ? 2 ಗಂಡು ಮಕ್ಕಳು. 12ನೇ ವಾಕ್ಯ. ಕಿರಿಯ ಮಗನು ಅಂದ್ರೆ ಚಿಕ್ಕವನ ದೊಡ್ಡವನ? ಜೋರಾಗಿ ಹೇಳಿ. ಕಿರಿಯ ಮಗನು ತಂದೆಗೆ, ನಿನ್ನ ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಡು ಎಂದು ಕೇಳಿದನು. ಆದ್ದರಿಂದ ತಂದೆಯು ತನ್ನ ಆಸ್ತಿಯನ್ನು ಹಂಚಿಕೊಟ್ಟನು. ಕಿರಿಮಗ ಏನ್ ಮಾಡ್ದ? ನನಗೆ ಬರಬೇಕಾದ ಆಸ್ತಿಯನ್ನ ಪಾಲು ಮಾಡಿಕೊಡು ಎಂಬುದಾಗಿ ಹೇಳ್ತಾನೆ. ತಂದೆ ಏನ್ ಮಾಡ್ದ? ಅವನ ಆಸ್ತಿಯನ್ನ ಹಂಚಿಕೊಟ್ಟು ಬಿಟ್ಟ. 13ನೇ ವಾಕ್ಯ. ಆಗ ಕಿರಿಮಗನು ತನಗೆ ದೊರೆತ ಪಾಲನ್ನೆಲ್ಲ ಕೂಡಿಸಿಕೊಂಡು ಎಲ್ಲಿಗೆ ಹೋದ? ದೂರ ದೇಶಕ್ಕೆ ಪ್ರಯಾಣ ಮಾಡಿದನು. ಅಲ್ಲಿ ಅವನು ಒಳ್ಳೆಯವನಾಗಿ ಬದುಕಿ, ತಮಿಳ್ என்ன சொல்றாருப்பா? கெட்டவனாக வாழ்ந்து இருந்த பணமெல்லாம் என்ன செய்தான்? பாடு பண்ணிட்டான். 14ನೇ ವಾಕ್ಯ. ಸ್ವಲ್ಪ ಕಾಲದ ನಂತರ ಆ ದೇಶದಲ್ಲಿ ಏನ್ ಬಂದಿದೆ? ಕ್ಷಾಮ ಉಂಟಾಯಿತು. ಆ ದೇಶದ ಯಾವ ಭಾಗದಲ್ಲಿಯೂ ಸಾಕಷ್ಟು ಆಹಾರವಿರಲಿಲ್ಲ. ಅವನು ಬಹಳ ಹಸಿವೆಗೊಂಡಿದ್ದನು. ಅವನಿಗೆ ಹಣದ ಅಗತ್ಯವಿತ್ತು. ಹಣ ಇದೆಯಾ ಈಗ ಅವನ ಹತ್ರ? ಎಲ್ಲ ಏನ್ ಮಾಡಿದ್ದಾನೆ? ಕೆಟ್ಟ ಕೆಲಸಕ್ಕೆ ಏನ್ ಮಾಡಿದ್ದಾನೆ? ಖರ್ಚು ಮಾಡಿ ಬಿಟ್ಟಿದ್ದಾನೆ. ಈಗ ಅವನ ಹತ್ರ ಹಣ ಇಲ್ಲ. ஆனா என்ன இருக்குது? அங்க அந்த தேசத்துல என்ன வந்திருக்குது? பஞ்சம். இப்ப வயிறு பசிக்கிறது, அவனுக்கு சாப்பாடுக்கு எதுவுமே இல்லை. 15ನೇ ವಾಕ್ಯ. ಆದ್ದರಿಂದ ಅವನು ಆ ದೇಶದ ನಿವಾಸಿಯೊಬ್ಬನ ಬಳಿ ಕೂಲಿ ಕೆಲಸಕ್ಕೆ ಸೇರಿಕೊಂಡನು. ಏನ್ ಕೆಲಸ? ಮನುಷ್ಯನು ಹಂದಿ ಮೇಯಿಸುವುದಕ್ಕಾಗಿ ಅವನನ್ನು ಹೊಲಕ್ಕೆ ಕಳುಹಿಸಿದ. என்ன தமிழ் என்ன சொல்றார்? பந்தியா? பன்றிகளை மேய்க்கும்படி அவனே ಅನುಪಿನಾನ್. 16ನೇ ವಾಕ್ಯ ಓದೋಣ. ಆಗ ಅವನು ಬಹಳ ಹಸಿವೆಗೊಂಡಿದ್ದನು. ಆದ್ದರಿಂದ ಹಂದಿಗಳು ತಿನ್ನುತ್ತಿದ್ದ ಕಾಯಿಗಳನ್ನೇ ತಿನ್ನಲು ಹಂಬಲಿಸಿದನು. ಆದರೆ ಅದನ್ನೂ ಅವನಿಗೆ ಯಾರೂ ಕೊಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದೊಂದು ಸಾಮ್ಯಗಳು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡುತ್ತೆ, ಕರ್ತನ ಸ್ವಭಾವವನ್ನು ತೋರಿಸುತ್ತೆ.
ಆಮೆನ್. ಯಾಕೆ ದೇವರು ಈ ಸಾಮ್ಯಗಳನ್ನ ಹೇಳ್ತಾರೆ ಅಂದ್ರೆ, கர்த்தர் எதுக்கு ஊமைகளை சொல்லுகிறார்? அவருடைய ಸ್ವಭಾವத்தை காட்டுகிறது மட்டுமல்ல, அது எங்களை பத்தி ಕೂಡ பேசுகிறது, ನಮ್ಮ ಬಗ್ಗೆ ಕೂಡ ಅದು ಮಾತಾಡುತ್ತೆ. ಇಲ್ಲಿ ತಂದೆಗೆ ಇಬ್ಬರು ಮಕ್ಕಳು. ಚಿಕ್ಕ ಮಗನ ಬಗ್ಗೆ ಹೆಚ್ಚು ಪ್ರಸ್ತಾಪಿಸಲಾಗಿದೆ, ದೊಡ್ಡ ಮಗನ ಬಗ್ಗೆ ಇಲ್ಲಿ ಜಾಸ್ತಿ ಹೇಳಿಲ್ಲ. ಯಾರ ಬಗ್ಗೆ ಜಾಸ್ತಿ ಹೇಳ್ತಾರೆ? ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಯಾರ ಬಗ್ಗೆ ಜಾಸ್ತಿ ಹೇಳ್ತಾರೆ? ದೊಡ್ಡ ಮಕ್ಕಳ ಬಗ್ಗೆ. ಯಾರ ಬಗ್ಗೆ? ನನ್ನ ದೊಡ್ಡ ಮಗ ಇದ್ದಾನಲ್ಲ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಸಿಸ್ಟರ್, ಕರೆಕ್ಟಾ? ಆದ್ರೆ ಬೈಬಲ್ ಯಾರ ಬಗ್ಗೆ ಜಾಸ್ತಿ ಹೇಳ್ತಾ ಇದೆ? ಎಲ್ಲ ಉಲ್ಟಾ ಅಲ್ವಾ? ಹೆಚ್ಚು ಪ್ರಸ್ತಾಪಿಸಲಾಗಿದೆ, ಆದರೆ ದೊಡ್ಡ ಮಗನ ಬಗ್ಗೆ ಕೊನೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಈ ಸಾಮ್ಯ ಮುಗಿಯುವಾಗ ದೊಡ್ಡ ಮಗನ ಬಗ್ಗೆ ಹೇಳ್ತಾರೆ, ಆದರೆ ಆರಂಭದಿಂದ ಕೊನೆಯವರೆಗೂ ಜಾಸ್ತಿ ಇರುವಂತದ್ದು ಯಾರ ಬಗ್ಗೆ? ಕಿರಿ ಮಗನ ಬಗ್ಗೆ. ಆಮೆನ್, ಹಲ್ಲೆಲೂಯಾ. 12ನೇ ವಾಕ್ಯ ನೋಡಿ ಏನಂತಿದೆ. 12th ವರ್ಸ್ ಏನಂತಿದೆ? ಕಿರಿಯ ಮಗನು ತಂದೆಗೆ, ನಿನ್ನ ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಡು ಎಂದು ಕೇಳಿದನು. ಆದ್ದರಿಂದ ತಂದೆಯು ತನ್ನ ಆಸ್ತಿಯನ್ನು ಜೋರಾಗಿ ಹಂಚಿಕೊಟ್ಟನು. ಆಮೆನ್. ಆ ದಿನಗಳಲ್ಲಿ ತಂದೆ ತನ್ನ ಮರಣದ ಮುಂಚೆ ಅಥವಾ ತನ್ನ ಮರಣಾನಂತರ ಆಸ್ತಿ ಹಂಚುವುದು ವಾಡಿಕೆ ಇತ್ತು. ಮೂಲ ಭಾಷೆಯಲ್ಲಿ ಗೆಲ್ಡನ್ ಹಾಯಿಸ್ ಅಂತಿದೆ. ಹೀಬ್ರೂ ಭಾಷೆಯಲ್ಲಿ ಏನಂತಿದೆ? GELDENHUYS. ಮೂಲ ಭಾಷೆಯಲ್ಲಿ ಹೆಂಗಿದೆ ಈ ಪದಕ್ಕೆ ಅರ್ಥ? ಹಂಚುವಂತದ್ದು. பகிர்ந்து கொடுக்கிறது என்று சொல்லுகிற அந்த வசனத்துக்கு என்ன இருக்குது? இப்ரு ಭಾಷೆಯಲ್ಲಿ ಗೆಲ್ಡನ್ ಹಾಯಿಸ್ ಎಂದು ಬರೆಯಲಾಗಿದೆ. ಅಂದರೆ ಚಿನ್ನದ ಮನೆ. என்னது? ಚಿನ್ನದ ಮನೆ. ಚಿನ್ನದ ಮನೆ ತಮಿಳು என்ன சொல்றார்? தங்கத்தின் வீடு ಅಥವಾ ಹಣದ ಮನೆ ಎಂದರ್ಥ. ಆಸ್ತಿ ಅಂದ್ರೇನು? ಚಿನ್ನ ಮತ್ತು ಹಣದಲ್ಲಿ ಅವನಿಗೆ ಏನ್ ಕೊಡಬೇಕಾಗಿತ್ತು? ತಂದೆ ಪಾಲನ್ನ ಕೊಡಬೇಕಾಗಿತ್ತು. ಹೌಸ್ ಆಫ್ ಗೋಲ್ಡ್ ಆರ್ ಹೌಸ್ ಆಫ್ ಮನಿ. ಆದರೆ ಚಿಕ್ಕ ಮಗನು ಮೂರ್ಖತನದಿಂದ, ಅತಿ ಆಸ್ತೆಯಿಂದ ಆಸ್ತಿಯಲ್ಲಿ ಪಾಲು ಕೇಳ್ದ. ಗ್ರೀಡಿ ಅಂತಾರೆ, ಇಂಗ್ಲಿಷ್ ಏನಂತಾರೆ? ಗ್ರೀಡಿ. ತಮಿಳು என்ன சொல்றாரு? ಅತಿಯಾನ ಆಸೆ, அதிகமான ஆசை. ஆசை இருக்கணும், என்ன இருக்க கூடாது? எஸ். ತಂದೆಯ ಬಳಿ ಏನ್ ಕೇಳ್ತಾನೆ? ಆಸ್ತಿಯನ್ನ, ನಿನ್ನಲ್ಲಿರುವಂತ ಚಿನ್ನವನ್ನ, ಹಣವನ್ನ ನನಗೆ ಪಾಲನ್ನಾಗಿ ಕೊಡು ಎಂಬುದಾಗಿ ಕೇಳ್ತಾನೆ. ಈ ವಾಕ್ಯದಲ್ಲಿ ತಂದೆ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದ ಫಾದರ್ ಕ್ಲಿಯರ್ಲಿ ಇಲ್ಲಸ್ಟ್ರೇಟ್ ಗಾಡ್ಸ್ ಲವ್. ತಂದೆ ಮಗನ ತೀರ್ಮಾನ ಮೂರ್ಖತನ ಎಂದು ಗೊತ್ತಿದ್ದರೂ ಆಸ್ತಿಯಲ್ಲಿ ಪಾಲು ಕೊಟ್ಟು ಕಳುಹಿಸಿಬಿಟ್ಟ. மகனுடைய தீர்மானம் நிர்தாரம் மூர்க்கமானது என்று அறிந்தாலும் தகப்பன் என்ன செய்தான்? அவனுக்கு இருந்த அந்த ஆஸ்தியில அந்த ಕಿರಿ ಮಗನಿಗೆ என்ன செய்தான்? ಪಗಂದು ಕೊಡುತ್ತಾನೆ. ಇವನು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದೆಯಾ ತಂದೆಗೆ? ಆದ್ರೂ ಏನ್ ಮಾಡ್ತಿದ್ದಾನೆ? ತಂದೆ ಆಸ್ತಿಯಲ್ಲಿ ಪಾಲುಗಾರಿಕೆಯನ್ನ ಕೊಡ್ತಾ ಇದ್ದಾನೆ. ಯಾಕಂದ್ರೆ ತಂದೆಯು ಪ್ರೀತಿ ಸ್ವರೂಪಿ. தகப்பன் என்ன இருக்கிறார்? அன்பாகவே. God is love. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 44ನೇ ವಾಕ್ಯವನ್ನ ಬೇಗ ಓದೋಣ. ಮಾರ್ಕ್ 12:44. ಏಕೆಂದರೆ ಎಲ್ಲರೂ ತಮಗೆ ಸಾಕಾಗಿ ಇದ್ದದ್ದರಲ್ಲಿ ಹಾಕಿದರು, ಆಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ಜೀವವನ್ನೇ ಕೊಟ್ಟು ಬಿಟ್ಟಳು, ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು. ಲೂಕ 15:30 ಓದೋಣವಾ? ಲೂಕ 15:30. ಆದರೆ ಸೂಳೆಯನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಡಿಸಿದೆ. ತಂದೆಯ ಪ್ರೀತಿಯನ್ನ ಆ ಒಂದು ಸಾಮ್ಯ ನಮಗೆ ಹೇಳ್ತಾ ಇದೆ. ಕೀರ್ತನೆ 17:14, ಸಂಗೀತಂ 17:14, ಸ್ಯಾಮ್ 17:14. ಯೆಹೋವನೇ, ಇಹಲೋಕವೇ ತಮ್ಮ ಪಾದೆಂದು ನಂಬಿದ ನರರಿಗೆ ಸಿಕ್ಕದಂತೆ
ತಪ್ಪಿಸು. ನಿನ್ನ ಐಶ್ವರ್ಯದಿಂದ ಅವರ ಹೊಟ್ಟೆಯನ್ನು ತುಂಬಿಸಿದೆಯಲ್ಲ. ಅವರು ಸಂತಾನ ವೃದ್ಧಿಯೊಂದಿಗೆ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ಯೆಹೋವನೇ, ಈ ಲೋಕಕ್ಕಾಗಿಯೇ ಜೀವಿಸುವ ಜನರಿಂದ ನನ್ನನ್ನು ತಪ್ಪಿಸಿ ಕಾಪಾಡು. ಇಂಥ ಪ್ರಾರ್ಥನೆ ಯಾವತ್ತನ ನಾವು ಮಾಡಿದೀವ? இந்த உலகத்துக்காகியே வாழ்கிற ಜನಗಳಿನಿಂದ ಎಂಗ್ಲೆ ಬಿಡುದಲೆ ಸೇಂಗಪ್ಪ. ನಿನ್ನ ಸಹಾಯಕ್ಕಾಗಿ ಮೊರೆ ಇಡುವ ಅನೇಕರು ಕೊರತೆಯಲ್ಲಿದ್ದಾರಪ್ಪ. ಅವರಿಗೆ ಆಹಾರವನ್ನು ಹೇರಳವಾಗಿ ದಯಪಾಲಿಸು. ಅವರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬೇಕಾದನೆಲ್ಲ ಒದಗಿಸಿಕೊಡು. இந்த உலகத்துக்காக வாழ்கிற ஜனங்களில் இன்று என்னை விடுதலை செய்யுங்கோ. ಆಮೆನ್, ಹಲ್ಲೆಲೂಯಾ. ಈ ಲೋಕಕ್ಕಾಗಿ ಜೀವಿಸುವ ಜನರಿಂದ ನನ್ನನ್ನು ತಪ್ಪಿಸಿ ಕಾಪಾಡು. ಈ ಕಿರಿ ಮಗನು ಆಸ್ತಿಯನ್ನ ತೆಗೆದುಕೊಂಡು ತಂದೆಯಿಂದ ಲೋಕಕ್ಕಾಗಿ ಜೀವಿಸುವುದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ದಾವಿದನ ಪ್ರಾರ್ಥನೆ ಏನು? ಲೋಕಕ್ಕಾಗಿ ಜೀವಿಸುವಂತವರ ಬಳಿಯಿಂದ ನಮ್ಮನ್ನ ಏನ್ ಮಾಡುವಂತಿದ್ದಾನೆ? ತಪ್ಪಿಸಿ ಕಾಪಾಡು. ಆಮೆನ್. ಕೈಗಳನ್ನ ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡೋಣವಾ? ಸಣ್ಣ ಸಣ್ಣ ಪ್ರಾರ್ಥನೆಗಳು ಫಲ ಕೊಡುತ್ತೆ. ಯಜನಿಕೆ ಲೋಕಕ್ಕಾಗಿ ಜೀವಿಸುವವರ ಸ್ನೇಹ ಬೇಡ. ಎಚ್ಚರಿಕೆಯಾಗಿರಿ. ಲೋಕದ ಸ್ನೇಹ ತಂದೆಗೆ ದ್ವೇಷ. ಅದು ತಂದೆಗೆ ದ್ವೇಷ. ತಂದೆ ಬಯಸುವಂತ ಸ್ನೇಹ ಯಾವುದು ಗೊತ್ತಾ? ಆತನ ಮಗನೊಂದಿಗಿರುವಂತ ಅನ್ಯೋನ್ಯತೆ. ಕೈಗಳನ್ನು ಮೇಲೆ ಕೆತ್ತಿ ಈ ಲೋಕಕ್ಕಾಗಿಯೇ ಜೀವಿಸುವಂತ ಜನರಿಂದ ಕರ್ತನೆ ನಮ್ಮನ್ನು ತಪ್ಪಿಸಿ ಕಾಪಾಡು. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಹಲ್ಲೆಲೂಯಾ. ಮಗನಿಗೆ ಆಸ್ತಿಯಲ್ಲಿ ಪಾಲು ಬೇಕು. ಆದ್ರೆ ಯಾರು ಬೇಡ? ಯಾರು ಬೇಡ? ಜೋರಾಗಿ ಹೇಳಿ, ಯಾರು ಬೇಡ? We want God more than His blessings. தகப்பனால வருகிற ஆசீர்வாதங்கள் உங்களுக்கு தேவையா? தகப்பனே தேவையா? ಹೇಳಿ ಹೇಳ್ರಿ ಜೋರಾಗಿ. ತಂದೆಯ ಬಳಿ ನೀವು ಹೋದಾಗೆಲ್ಲ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳೋ ಬದಲು ನನ್ನ ಅವಶ್ಯಕತೆ ನೀನೇ ಯೇಸುವೆ, ಹಿಂಗೆ ಒಂದು ಮಾತು ಹೇಳಿ ತಂದೆ ಎಷ್ಟು ಸಂತೋಷ ಪಡ್ತಾನೆ. ಆಮೆನ್. அது கொடுங்க ஆண்டவரே, இது கொடுங்க அப்பா, எனக்கு பெரிய வீட்டு கொடுங்கப்பா, அங்க மக்கள் கொடுங்க, இதெல்லாம் கேட்கறதை காட்டிலும் I want you Lord more than your blessing. I need you Lord. ಈ ಕಿರಿ ಮಗನ ಹಾಗೆ ಮುಟ್ಟಾಳರಾಗಿ ನಾವು ಹೋಗೋದು ಬೇಡ. ನಮಗೆ ತಂದೆಯ ಬಳಿ ಯಾವ ಆಸ್ತಿನೂ ಬೇಡ. ನನಗೆ ಬೇಕಾಗಿದ್ದು ತಂದೆನೇ. ತಂದೆಯಿಂದ ಯಾವ ಆಶೀರ್ವಾದ ನಾ ಬಯಸಿ ಹೋಗ್ತಾ ಇಲ್ಲ. ನನಗೆ ಬೇಕಾಗಿದ್ದು ತಂದೆನೇ. ತಂದೆ ನನ್ನ ಬಳಿ ಇರುವಾಗ ಎಲ್ಲ ಆಶೀರ್ವಾದವು ನನ್ನಲ್ಲಿದೆ. ಆಮೆನ್. Hallelujah. You can please the Lord. ತಂದೆಯನ್ನ ಹೇಗೆ ನೀವು ಸಂತೋಷ ಪಡಿಸಬಹುದು? ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಫೇತ್? Asking God that Lord, I need you more than anything. ತಂದೆ, ನಿನ್ನ ಆಶೀರ್ವಾದಕ್ಕಿಂತ ನನಗೇನು ಬೇಕಾಗಿದೆ? ನೀನೇ ಬೇಕಾಗಿದೆ. ಆಮೆನ್. ತಂದೆ ಬೇಕಾ? ತಂದೆಯಿಂದ ಬರುವಂತ ಆಶೀರ್ವಾದ ಬೇಕಾ? ಜೋರ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ನಿನಗಿಂತ ನಮಗೆ ದೊಡ್ಡ ಆಶೀರ್ವಾದ ಯಾವುದು ಇಲ್ಲ ಸ್ವಾಮಿ. ನನ್ನ ಅವಶ್ಯಕತೆ ನೀನೇ ಯೇಸುವೆ. ನನಗೆ ಬೇಕಾಗಿದ್ದೆಲ್ಲವೂ ನಿನ್ನಲ್ಲೇ ಇದೆ. ನನ್ನ ಒಳ್ಳೆ ಕುರುಬ ನೀನೇ. ನನಗೆ ಬ್ಲೆಸ್ಸಿಂಗ್ ಬೇಡ, ನೀನೇ ಬೇಕಪ್ಪ ಏಸಪ್ಪ. ನೀಂಗ ತಾತೇವೆ ಆಂಡವರೇ. ನೀವು ಯಾವತ್ತಾನ ಅಧಿಕವಾಗಿ ನನಗೆ ಇದು ಕೊಡು ಅದು ಕೊಡು ಅಂತ ಕೇಳ್ತೇ ಹೋಗ್ತಿರೋ, ತಂದೆ ದುಃಖ ಪಡ್ತಾ ಹೋಗ್ತಾನೆ. ಅದೇ ನೀವು ತಂದೆ ಬಳಿ ಹೋಗಿ, ಐ ಡೋಂಟ್ ವಾಂಟ್ ಎನಿಥಿಂಗ್ ಲಾರ್ಡ್ ಮೋರ್ ದ್ಯಾನ್ ಯು. ನನಗೇನು ಬೇಡ ಕರ್ತನೆ, ನನಗೆ ನೀನೇ ಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಇದನ್ನು ಅಳವಡಿಸಿಕೊಳ್ಳಿ. ನೀವು ನೋಡ್ತೀರಾ ತಂದೆ ಎಷ್ಟು ಸಂತೋಷ ಪಡ್ತಾನೆ. ತಂದೆ ಸಂತೋಷ ಪಟ್ಟರೆ ಪರಲೋಕ ರಾಜ್ಯದಲ್ಲಿ ಎಲ್ಲವೂ ನಿನಗೆ ಸಿಗತ್ತೆ. ಕೈಗಳನ್ನು ತಟ್ಟಿ ತಂದೆಯನ್ನು ಆರಾಧನೆ ಮಾಡೋಣವಾ?
ದಾವೀದ ಏನಂತ ಹೇಳ್ತಾನೆ ಈ ವಾಕ್ಯಗಳನ್ನ ಕೀರ್ತನೆ 16:5 ಅದ್ಭುತವಾದ ಒಂದು ವಾಕ್ಯ. ಸಂಗೀತಂ 16:5 Psalm 16:5 ನನ್ನ ಪಾಲು ನನ್ನ ಪಾತ್ರೆಯು ಯೆಹೋವನಿಂದಲೇ ಬರುತ್ತದೆ, ನನಗೆ ಆಧಾರವಾಗಿದ್ದು ನನ್ನ ಪಾಲನ್ನು ದಯಪಾಲಿಸುವಾತನು ನೀನೇ. தமிழ் என்ன இருக்குதுப்பா? கர்த்தரே என் சுதந்திரமும் என் பாத்திரத்தின் பங்குமானவர், என் சுதந்திரத்தை தேவரீர் காப்பாற்றுகிறீர். The Lord is my portion. ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ. Lord is my portion. ದೇವರು ನನ್ನ ಪಾಲಾಗಿದ್ದಾನೆ. ಬೇರೆ ಏನಾದ್ರು ಬೇಕಾ? ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾದ್ರು ಬೇಕಾ? ಜೋರಾಗಿ ಹೇಳಿ. ತಂದೆ ಒಬ್ಬರು ಸಾಕಲ್ವಾ? ಈ ಕಿರಿ ಮಗನ ತರ ಮೂರ್ಖರಾಗಿ ನಡೆದುಕೊಳ್ಳದೆ ನಮ್ಮ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಆತನ ಬಳಿ ಹೋದಾಗ, ತಂದೆ ನಾನು ನಿನ್ನ ಹುಡುಕಿ ಬಂದಿದ್ದೇನೆ, ನಮ್ಮ ಆಶ್ರಯಗಿರಿ ನೀನೆ, ನಮ್ಮ ಕರ್ತನು ನೀನೆ, ನಮ್ಮ ಬಂಡೆಯು ನೀನೆ, ನಮ್ಮ ಕೋಟೆಯು ನೀನೆ, ನಮ್ಮ ದುರ್ಗವು ನೀನೆ, ನಾವು ಆರಾಧಿಸುವ ದೇವರು ನೀನೆ, ಕರ್ತನೆ ನೀನೇ ನಮಗೆ ಅವಶ್ಯಕತೆ ತಂದೆ. More than you, we don't want anything, Father. Our need is you, Master. ನೀ ನಮ್ಮ ಅವಶ್ಯಕತೆ, ನೀ ತಾಯನಕ್ಕೆ தேவை ಆಂಡವರೇ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣವಾ? ಕರಂಗಳೇ ಉಯರ್ತಿ ಚೊಲ್ಲಲಾಮ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ. ಹೇಳ್ರಿ ಅಲ್ಲ, ನಿನಗಿಂತ ದೇವರು ಆಮೆನ್. ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿಮ್ಮನ್ನೇ ಹಾಡಿ. ಕೈಗಳನ್ನು ತಟ್ಟಿ ಹಾಡ್ರಿ. ಯಾಕೆ? ನೀವೆಷ್ಟು ಒಳ್ಳೆಯವರಪ್ಪ, ನೀವೆಷ್ಟು ಒಳ್ಳೆಯವರಪ್ಪ. ಈ ಹಾಡು ನಿನಗಾಗಿಯೇ, ಹಾಡುವೆನ್ನು ನಮ್ಮೇಸುವೆ. Amen, amen. ಹಾಡುವೇನು ನನ್ನ ಜೀವವೆಲ್ಲ ನಿಮ್ಮದೇ ಸೈ. ನನ್ನ ಉಸಿರೆಲ್ಲ ನಿಮ್ಮದೇ ಸಯ್ಯ. ನನ್ನ ಜೀವವೆಲ್ಲ ಆಮೆನ್. ನಿನ್ನಗೆ ನೀನಿರದ ಒಂದು ಕ್ಷಣ ನನ್ನ ಬದುಕು ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ನನ್ನ ಬದುಕು ಬರಿ ಶೂನ್ಯ. ನೀನಿರಲು ಬಾಳೆಲ್ಲ, ನೀನಿರಲು ಬಾಳೆಲ್ಲ. ಜೋರ ಕೈಗಳನ್ನು ತಟ್ಟಿ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ. Amen. Increase the anointing, Lord. Holy Spirit, increase the presence. ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿಮಗಾಗಿಯೇ ಹಾಡುವೆನು ನಮ್ಮೇಸುವೆ. ಈ ಹಾಡು ನಿಮಗಾಗಿಯೇ ಹಾಡುವೆನು ನಮ್ಮೇಸುವೆ. ಎಂತ ಮುಟ್ಟಾಳ ಕಿರಿ ಮಗ. இந்த எளியவன் எவ்வளோ முட்டாள். தகப்பனே அங்கே இருக்கிறார். அவரை விட்டுட்டு
ಆಸ್ತಿಯ ವಾಂಗಿಟ್ಟು ಎங்கೇಯೋ ಪೋಯಿಟ್ಟ. ಇವತ್ತು ನಾವು ಅಷ್ಟೇ ಅನೇಕರು ಮಾಡುವಂಥ ತಪ್ಪೇನು ಗೊತ್ತಾ? ದೇವರಿಂದ ಬ್ಲೆಸ್ಸಿಂಗ್ಸ್ನ ಮಾತ್ರ ತೆಗೆದುಕೊಳ್ತೀವಿ, ದೇವರನ್ನ ಹಾಗೆ ಬಿಟ್ಬಿಡ್ತೀವಿ. ಮುಂಜಾನೆ ಎದ್ದಾಗ ಹೇಳಿರಿ, ನಾನು ನಿನ್ನ ಬಳಿಗೆ ಬಂದಿದ್ದು ಯಾವುದೇ ಅವಶ್ಯಕತೆಗೋಸ್ಕರ ಅಲ್ಲ ಯೇಸಪ್ಪ, ನನಗೆ ಬೇಕಾಗಿದ್ದು ನೀನೇ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಆಮೆನ್, ಹಲ್ಲೆಲೂಯಾ. ಅನೇಕರು ಮಾಡುವಂಥ ತಪ್ಪಿದು. ಕರ್ತರಾಲೇ ಉನಕ್ಕೆ ಬ್ಲೆಸ್ಸಿಂಗ್ ಮಟ್ಟು ವೇಣೋ ಕರ್ತರ್ ವಾಣವಾ. ದೇವರು ಪ್ರಿಯ ಪಡೋದು ಎಲ್ಲಿ ಗೊತ್ತಾ? ವೆನ್ ಯು ಟೆಲ್ ದಟ್ ಐ ಲಾರ್ಡ್ ಐ ನೀಡ್ ಯು ಮೋರ್ ದ್ಯಾನ್ ಎನಿಥಿಂಗ್. ನೀ ತಂದೆ ಬಳಿಗೆ ಹೋಗಿ, ಕರ್ತನೆ ಎಲ್ಲದಕ್ಕಿಂತ ನನಗೆ ನೀನೇ ಅವಶ್ಯ, ನೀನೇ ನನಗೆ ಬೇಕು, ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ನಿನ್ನ ಹೊರತು ನನಗೆ ಯಾರಿದ್ದಾರೆ ಸ್ವಾಮಿ, ನನಗೇನು ಅವಶ್ಯ ಕರ್ತನೆ. நீங்க எப்போ அப்படி சொல்றீங்களோ பரலோகத்தில் இருக்கிற நல்ல பிதா சிரிக்கிறார். He will love. Amen. Hallelujah. ಈ ಕಿರಿ ಮಗ ಮಾಡಿದ ತಪ್ಪನ್ನು ನಾವೇನು ಮಾಡೋದು ಬೇಡ ಹೇಳ್ರಿ, ಮಾಡೋದು ಬೇಡ. ನನ್ನ ಪಾಲು, ನನ್ನ ಪಾತ್ರೆ, ನನಗೆ ಆಧಾರ ಎಲ್ಲವೂ ನನ್ನ ಕರ್ತನೆ. Hallelujah. Amen. More than his blessings, search God and his kingdom. அதனால ஆண்டவர் என்ன சொன்னால், முதலாவது பரலோக ராஜ்யத்தையும் நீதியும் தேடுப்பா, வேற ಎಲ್ಲ ಕೂಟಿ கொடுக்கப்படும். ಮೊದಲನೇ ಯಾರನ್ನ ಹುಡುಕಬೇಕು? ಪರಲೋಕ ರಾಜ್ಯವನ್ನ, ದೇವರ ರಾಜ್ಯವನ್ನ, ನೀತಿಯನ್ನ ಹುಡುಕು. ಕೈಗಳನ್ನ ಮೇಲೆ ಕೆತ್ತಿ, ದೇವರ ರಾಜ್ಯ ಯಾರು? ಯೇ ಸ್ವಾಮಿ. ದೇವರ ನೀತಿ ಯಾರು? ಯೇ ಸ್ವಾಮಿ. ಅವರೇ ಯೆಹೋವ ಚಿತ್ಕೇನೋ, ಕರ್ತನು ನನ್ನ ನೀತಿಯಾಗಿದ್ದಾನೆ. ಅವ್ರನ್ನ ಹುಡುಕೋಣ. ಒಂದು ದಿವಸ ಆದರೂ ನಿಮ್ಮ ಪ್ರಾರ್ಥನೆಯಲ್ಲಿ, ಲಾರ್ಡ್ ಐ ಡೋಂಟ್ ವಾಂಟ್ ಎನಿಥಿಂಗ್, ನಿನ್ನ ಬಳಿಗೆ ನಾನು ಬಂದಿದ್ದೆ ಇವತ್ತು ಏನೇನೋ ಕೇಳಕ್ಕಲ್ಲ, ನನಗೆ ನೀನು ಮಾತ್ರ ಬೇಕು ಸ್ವಾಮಿ. ನನ್ನ ಬಂಡೆ ನೀನೇ, ನನ್ನ ಆಶ್ರಯ ದುರ್ಗ ನೀನೇ, ನನ್ನನ್ನು ತಪ್ಪಿಸುವಾತನು ನೀನೇ, ನನ್ನ ಕೋಟೆ ನೀನೇ. ನಾನು ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ, ನಿನ್ನ ಹೊರತು ನನಗೇನೂ ಬೇಡಪ್ಪ, ನೀನೇ ನನ್ನ ಆಶೀರ್ವಾದ, ನಿನ್ನಲ್ಲೇ ನನಗೆ ಬೇಕಾದೆಲ್ಲವೂ ಇದೆ ಸ್ವಾಮಿ. ನನ್ನ ಸಂತೃಪ್ತಿ ಪಡಿಸುವ ದೇವರು ನೀನೇ ಕರ್ತನೆ. இந்த முட்டாள் என்ன செய்தான்? அவரால் வருகிற எல்லாவற்றையும் பெற்றுக்கொண்டு எங்கேயோ போயிட்டான். ಅವರಿಂದ ಬರೋ ಬ್ಲೆಸ್ಸಿಂಗ್ ನಮ್ಮನ್ನು ದೂರ ಮಾಡಿದಿರಲಿ ನನ್ನನ್ನು ಕರ್ತನಿಂದ. ಆಮೆನ್. ಆಶೀರ್ವಾದ ನನ್ನನ್ನು ದೂರ ಮಾಡದಿರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಕರ್ತನಿಂದ ಬಂದ ಆಶೀರ್ವಾದ ನಾನು ಎಲ್ಲಿ ದೇವರನ್ನ ಮರ್ತು ಬಿಡ್ತೀನೋ ಎಂಬುದಾಗಿ ಭಯ ಆಗುತ್ತೆ. ಆದರೆ ದೇವರೇ ಬೇಕು ಎಂದಾಗ ಆಶೀರ್ವಾದ ನಮಗೆ ಕೃಪೆಯಾಗಿರುತ್ತೆ. ಕರ್ತನಿಂದ ಬರುವಂತ ಆಶೀರ್ವಾದಗಳು ವ್ಯಸನವನ್ನು ಕೂಡಿಸುವುದಿಲ್ಲ. ஆமென். கர்த்தரால வருகிற எந்த ஆசீர்வாதங்களும் உங்களுக்கு துக்கத்தை தராது. ಕರ್ತನಿಂದಲೇ ಎಲ್ಲ ಬರಲಿ, ಕರ್ತನಿಂದಲೇ ಎಲ್ಲ ನಮ್ಮ ಅವಶ್ಯಕತೆಗಳು ಪೂರೈಕೆಯಾಗಲಿ. ನಮಗೆ ಬೇಕಾದೆಲ್ಲವೂ ಯೇಸುವಿಂದಲೇ ಬರಲಿ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, ಯಾವ ಮನುಷ್ಯರಿಂದ ಅಲ್ಲ, ಎಲ್ಲ ಯೇಸುವಿಂದನೇ ಬರಲಿ. ನನಗೆ ಬೇಕಾದೆಲ್ಲವೂ ಎಲ್ಲ ಯೇಸುವಿಂದನೇ ಬರಲಿ. ಯಾಕಂದ್ರೆ ನನಗೆ ಬೇಕಾದೆಲ್ಲವೂ ಯೇಸುವಲ್ಲಿದೆ, ನನಗೆ ಯೇಸುವೇ ಬೇಕು. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಇವನೇನು ಮಾಡಿಬಿಟ್ಟ? 13ನೇ ವಾಕ್ಯ ಬೇಗ ಓದ್ಬಿಡೋಣ, ಮುಂದಿನ ವಾರ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗ ಕಿರಿಮಗನು, ಲೂಕ 15:13, ಆಗ ಕಿರಿಮಗನು ತನಗೆ ದೊರೆತ ಪಾಲನ್ನೆಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಪ್ರಯಾಣ ಮಾಡಿದನು. ಅಲ್ಲಿ ಅವನು ಪಟಿಂಗನಾಗಿ ಬದುಕಿ ತನ್ನ ಹಣವನ್ನೆಲ್ಲ ಏನು ಮಾಡಿಬಿಟ್ಟ? ತಂದೆ ಹಾಳು ಮಾಡಿ ಕೊಂಡ. ಆಮೆನ್. ಹಲ್ಲೆಲೂಯಾ. ತಂದೆಯನ್ನ ಬಿಟ್ಟರೆ ಬರೇ ಸೋಲೆರಿ. ನಿಮಗೆ ಗೊತ್ತಾ, ತಂದೆಯನ್ನ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಜೀವಿತದಲ್ಲಿ ಎಲ್ಲೂ ಕೂಡ ಆಶೀರ್ವಾದ ಇರೋದಿಲ್ಲ. ಬರೇ ನಮಗೆ ಸೋಲೇ ಕಾಣ್ತಾ ಹೋಗುತ್ತೆ. ಅದೇ ತಂದೆಯೊಂದಿಗೆ ಅನ್ಯೋನ್ಯವಾಗಿರಿ, ನೀವು ಹೋದ ಕಡೆಯಲ್ಲೆಲ್ಲ ಜಯ ಸಿಗತ್ತೆ.
ಹಲ್ಲೆಲೂಯ. ತಂದೆಯಿಂದ ದೂರ ಆಗೋದು ಬೇಡ ಯಾವತ್ತು. ನಾವು ತಂದೆಯಲ್ಲಿ, ತಂದೆಯ ವಾಕ್ಯ ನಮ್ಮಲ್ಲಿ ನೆಲೆಯಾಗಿರಲಿ. ತಂದೆಯಿಂದ ಹೋದ್ರೆ ಏನಾಗುತ್ತೆ, ಎಲ್ಲವೂ ಕೂಡ ಲೋಕದ ಪ್ರಕಾರವಾಗಿ ಹೋಗಿ ಬಿಡ್ತೇವೆ. If you lost the love of God, if you leave the Lord, you are going to the worldly things. நீங்க ஆண்டவரை விட்டு விலகி போகும்போது உலக பிரகாரமாக வாழ போகிறீங்கோ. அப்போ உங்களுக்கு அநேக துன்பங்கள், துயரங்கள் வருகிறது, சோதனைகள் வருகிறது. எப்போ நீங்கள் ஆண்டவரை நேசிக்கிறீங்களோ, ஆண்டவருக்குள்ள வாழ போகிறீங்களோ, ஆண்டவருக்கு நெருங்கி இருக்கிறீங்களோ, ஆண்டவருக்கு அந்யோன்யமாக இருக்கிறீங்களோ, ஆண்டவருடைய பாதுகாப்பு உன் தலைமையில இருக்க போகிறது. ಇವನು ಹೋದ, ಏನಾಯ್ತು? ಆಸ್ತಿನ ಜಾಸ್ತಿ ಮಾಡೋದನ್ನ ಕಳ್ಕೊಂಡ್ಬಿಟ್ನ. ಸ್ವಾರ್ಥತೆ ಬಹಳ ಅಪಾಯಕಾರಿ. Selfishness is very dangerous, brother. சுயம் ரொம்ப அபாயம். கர்த்தர் எங்களை படைத்ததே ಅನೇಕರಿಗೆ ಉದವಿ செய்யறதுக்காக. ದೇವರು ನಮ್ಮನ್ನ ಯಾತಕ್ಕಾಗಿ ಉಂಟು ಮಾಡಿದ್ದಾನೆ ಗೊತ್ತಾ? ನಾವು ಅನೇಕರಿಗೆ ಉಪಕಾರವನ್ನು ಮಾಡೋದಕ್ಕೋಸ್ಕರ. ನಾವೇ ತಿಂದು ನಾವೇ ಹಾಳಾಗೋದಕ್ಕೋಸ್ಕರ ಅಲ್ಲ. ಕೊಲೋಸ್ಯರ್ 3:5 ವಾಕ್ಯ ಬೇಗ ಓದಿ. ಕೊಲೋಸ್ಯರ್ 3:5. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಬೇಡಿ. ನೋಡಿ ಈ ಟ್ರಾನ್ಸ್ಲೇಷನ್. ಆದ್ದರಿಂದ ದುಷ್ಕೃತ್ಯಗಳಾದ ಲೈಂಗಿಕ ಪಾಪ, ದುರಾಚಾರ, ಕಾಮ ಅಭಿಲಾಷೆ, ದುರಾಶೆ ಮತ್ತು ಸ್ವಾರ್ಥತೆ. ಇಂಗ್ಲಿಷ್ನಲ್ಲಿ ಕಾವರ್ಟ್ನೆಸ್ ಏನಂತಿದೆ ಇಂಗ್ಲಿಷಲ್ಲಿ? ನಿಮ್ಮ ಜೀವಿತದಿಂದ ತೆಗೆದು ಹಾಕಿರಿ. ಸ್ವಾರ್ಥವು ಯಾವುದಕ್ಕೆ ಸಮಾನ? ಜೋರಾಗಿ ಹೇಳ್ರಿ. ನಾನು, ನನ್ನದು, ನನ್ನ ಮನೆ, ನನ್ನ ಗಂಡ, ನಾನು ಯಾರಿಗೂ ₹1 ಆರ್ಮ್ಸ್ಟ್ರಾಂಗ್. ನಿನ್ನ ಹೆಸರೇನು ಸರ್? ಆರ್ಮ್ಸ್ಟ್ರಾಂಗ್. ಏನು ಮಾಡಿದ್ರು ಬಿಡಿಸಕ್ಕಾಗಲ್ಲ ಈ ಕೈನ. ವೈ? ಈ ಮುಟ್ಟಾಳ ತೆಗೆದುಕೊಂಡೋಗಿ ಬಡವ್ರಿಗಾದ್ರೂ ಕೊಟ್ಟಿದ್ರೆ ದೇವರವನ್ನ ಆಶೀರ್ವಾದ ಮಾಡ್ತಾ ಇದ್ರು. ಆದ್ರೆ ಸ್ವಾರ್ಥವಾಗಿ ಏನ್ ಮಾಡ್ದೆ? ಎಲ್ಲವನ್ನ ತನಗೋಸ್ಕರವೇ ಉಪಯೋಗಿಸ್ಕೊಂಡು ಎಲ್ಲವನ್ನ ಏನ್ ಮಾಡ್ದ? ಕಳೆದು ಬಿಟ್ಟ, ಎಲ್ಲ ಎಳೆಂದು ಬಿಟ್ಟ. ಸುಯಂ ரொம்ப ಡೇಂಜರ್ಮಾ. ಆಮೆನ್. ದೇವರನ್ನ ಬಿಟ್ಟು ಹೋಗುವುದು ಏನ್ ಗೊತ್ತಾ? ಮೂರ್ಖತನ. ஆண்டவரை விட்டு போகிறது என்ன சொல்கிறார் பைபிள்ல? அது மூர்க்கம், foolish. ಕೀರ್ತನೆ 14:1 ಓದೋಣ. ನಾನು ಮುಂದಿನ ವಾರ ಅದನ್ನು ಮುಂದುವರಿಸ್ತೇನೆ. ಏನಂತ್ಕೋತಾರೆ? ಯಾರು? ತಮಿಳ್ என்ன இருக்குது? தேவன் இல்லை என்று மதிக்கட்டவன் தன் இதயத்திலே சொல்லிக் கொள்கிறான். ಎರಡು ಜಾತಿಗಳು ನೋಡ್ರಿ. ಎಷ್ಟು ಜಾತಿ ಇದೆ? ಒಂದು ದೇವರೇ ಇಲ್ಲ, ಓಕೆ, ಮೂರ್ಖರವರು. ದೇವರೇ ಇಲ್ಲ. ಆದ್ರೆ ಇನ್ನೊಂದಿದೆ, ಅದು ತುಂಬಾ ಡೇಂಜರು. ಅವ್ರಿಗೆ ಕ್ಷಮಾಪಣೆ ಇದೆ, ನಮಗಿಲ್ಲ. ಯಾರಿಗೆ? ದೇವರಿದ್ದಾನೆ ಎಂಬುದಾಗಿ ಗೊತ್ತಿದ್ರು ದೇವರು ಇಲ್ಲದ ಹಾಗೆ ನಡ್ಕೊಳ್ತಿರಲ್ಲ, ಅಂಥವ್ರಿಗೆ ನ್ಯಾಯ ತೀರ್ಪು ಜಾಸ್ತಿ. கர்த்தர் இருந்தாலும் இல்லாதபடி நடந்து கொள்கிறீங்க பாருங்க, அந்த மாதிரி ஜனங்களுக்கு நியாய தீர்ப்பு அதிகம் என்று யாக்கோபு சொல்லுகிறார். ಅವ್ರನ್ನ ಮೂರ್ಖರು ಅಂತೀವ, ಏನಂತೀವಿ ಹೇಳ್ರಿ? ಜೋರಾಗಿ ಹೇಳಿ. ಎರಡು ಮೂರ್ಖರಿದ್ದಾರೆ. ಒಬ್ರೇನು? ದೇವರೇ ದೇವರಿಗೆ ಇಲ್ಲ ಅನ್ನೋರು. ಏನು? ಆಂಡವರ್ ಇಲ್ಲೇ. ಇನ್ನೊಂದು ಜಾತಿ ಇದೆ. ಅವ್ರು ಯಾರು? ನಮ್ಮ ಬಿಲೀವರ್ಸ್, ಸೋ ಕಾಲ್ಡ್ ಬಿಲೀವರ್ಸ್. ಅದು ಪೆಂಟಕೋಸ್ಟ್ ಬಿಲೀವರ್ಸ್. எந்த பிலீவர்ஸ்? ஃபயர். ஆண்டவர் தெரியும், தெரியாதபடி வாழ்கிறீங்களே, அது மூர்க்கன். நியாய தீர்ப்பு வருகிறது. ಅಧಿಕವಾದ ನ್ಯಾಯ ತೀರ್ಪು ಯಾರಿಗಂತೆ? ದೇವರು ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಡೆದುಕೊಳ್ಳುವಂತವರಿಗೆ ನ್ಯಾಯ ತೀರ್ಪು ಇದೆಯಾ ಇಲ್ಲವಾ? ಅಧಿಕವಾದ ನ್ಯಾಯ ತೀರ್ಪು. ಇವನಿಗೆ ಗೊತ್ತಿದೆ. ತಂದೆ ಗೊತ್ತಿತ್ತ ಈ ಕಿರಿ ಮಗನಿಗೆ? ತಂದೆ ಗೊತ್ತಿತ್ತಾ ಇಲ್ವಾ? ತಂದೆಯ ಸ್ವಭಾವ ಗೊತ್ತಿತ್ತಾ ಇಲ್ವಾ? ತಂದೆಯ ಪ್ರೀತಿಯ ಗೊತ್ತಿತ್ತಾ ಇಲ್ವಾ? ಆದ್ರೆ ಏನ್ ಮಾಡ್ದ? ಸ್ವಾರ್ಥದಿಂದ ತುಂಬಿದವನಾಗಿ
ಎಲ್ಲವನ್ನ ಕಳೆದು ಬಿಟ್ಟ. ಸ್ವಾರ್ಥತೆ ನಮ್ಮನ್ನು ನೇಕೆಡ್ ಮಾಡಿಬಿಡುತ್ತೆ, ನಗ್ನ ಮಾಡಿಬಿಡುತ್ತೆ. ನಿರ್ವಾಣಂ ಸೇಗಿರೋದು ಸುಯಂ. ಸ್ವಾರ್ಥ ಅನ್ನುವಂಥದ್ದು ನಮ್ಮನ್ನು ನೇಕೆಡ್ ಮಾಡಿಬಿಡುತ್ತೆ ಪ್ರಿಯರೇ. ನಿರ್ವಾಣವಾಗಿ ನಿಂತ್ಕೊಂಡ್ಬಿಡ್ತೇವೆ ನಾವು. ಸ್ವಾರ್ಥಕ್ಕಾಗಿ ನಮ್ಮನ್ನು ದೇವರು ಕರೆದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಕ್ರಿಸ್ತನು ಸ್ವಪ್ರಯೋಜನಕ್ಕಾಗಿ ಜೀವಿಸದೆ ಇತರರ ಪ್ರಯೋಜನಕ್ಕಾಗಿಯೇ ಜೀವಿಸಿದ ಎಂಬುದಾಗಿ. ಆಮೆನ್. ನಮ್ಮ ಜೀವಿತಗಳು ಹಾಗೆ ಇರಲಿ. ನಮ್ಮಲ್ಲಿ ಹೆಚ್ಚಾಗಿದ್ದರೆ ಇನ್ನೊಬ್ಬರಿಗೆ ಕೊಡೋಣ, ಇನ್ನೊಬ್ಬರನ್ನ ಬ್ಲೆಸ್ ಮಾಡೋಣ. ಯೇಸುವಿನ ನಾಮದಲ್ಲಿ ಅವ್ರನ್ನ ಆಶೀರ್ವದಿಸೋಣ. ಹಲ್ಲೆಲೂಯಾ, ಆಮೆನ್. ತಂದೆಯಿಂದ ಬರುವಂಥದ್ದೆಲ್ಲವನ್ನ ನಾವು ದಾನ ಧರ್ಮಗಳನ್ನ ಮಾಡಿ ಹರಿಸೋಣ. ಎಷ್ಟು ಸಾಧ್ಯವೋ ಅಷ್ಟು. ಎಲ್ಲವನ್ನ ಮಾರಿಬಿಟ್ಟು ನೀವು ದಾಸರಾಗಿ ಹೋಗಿ ನಾನು ಹೇಳ್ತಾ ಇಲ್ಲ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮಗಿಟ್ಟುಕೊಂಡು ಮಿಕ್ಕಿದ್ದನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಮಕ್ಕಳನ್ನು ಸಂಡೇ ಸ್ಕೂಲ್ ಕಳಿಸ್ಕೊಡಿ. ಪೋಂಗಪ್ಪ, ಸಂಡೇ ಸ್ಕೂಲ್ ಪೋಂಗ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ಹಾಲೆಲೂಯಾ. இந்த பூமியில் நானோ பரதேசி, உந்தன் மெய்யான வார்த்தையால் உயிர் வாழ்கிறேன். வழி சத்தியம் ஜீவன் நீரே, வாழ்க்கைக்கு வழியானீரே. எங்கள் வாழ்க்கைக்கு உயிரோடு உயிரானிரே. எந்தன் மனதாழம் நினைவானிரே. கைகளை தட்டி பாடலாமா? பாடுங்கோ. சிந்தைக்கு விருந்தானீரே, நோய் தீர்க்கும் மருந்தானீரே. சிந்தைக்கு விருந்தானீரே, நோய் தீர்க்கும் ஐயா, நோய் தீர்க்கும் மருந்தானீரே. ஐயா, நோய் தீர்க்கும். இந்த பூமியில் நானோ பரதேசி, உந்தன் மெய்யான வார்த்தையால் உயிர் வாழ்கிறேன். இந்த பூமியில் நானோ பரதேசி, உந்தன் மெய்யான வார்த்தையால் உயிர் வாழ்கிறேன். வழி சத்தியம் ஜீவன் நீரே, வாழ்க்கைக்கு ஒளியானீரே. வழி சத்தியம் ஜீவன் நீரே, வாழ்க்கைக்கு ஒளியானீரே. எங்கள் வாழ்க்கைக்கு ஒளியானீரே. பாடுங்க, உயிரோடு உயிரானீரே. ஆமென். இந்த மனதாளும் உயிரோடு உயிரானிரே. எந்த மனதாளும் நினைவானிரே. எந்த மனதாளும். கைಗಳನ್ನು ಮೇಲಕ್ಕೆ ಹೇಳೋಣ. ಕರಂಗಳೆ ಉಯರ್ತಿ. பஞ்சம் வந்தாலும் பசி நிறைந்தாலும் அது உன் அன்பை விட்டு என்னை பிரிக்காதையா. தாயிலும் உயர்ந்தவரே, தந்தையிலும் நானீரே.
ತಟ್ಟಿ ಅಪ್ಪವೇ ಮಗಿಮೆ ಪಡ್ತಲ್ಲಮ್ಮ. ಯೇಸುವನ್ನ ಜೋರಾಗಿ ಕೈಗಳನ್ನು ತಟ್ಟಿ ಹಾಲೆಲೂಯ ಅನ್ಯ ಭಾಷೆಗಳನ್ನು ಮಾತಾಡಿ ಶಬರ್ತ ಕದ್ದ ನೀತರ ಶೋಭದಲ ಬಾತರಬ ರೋಗಲ ಬಂತರೀಕರಬ ಶಬರ್ತ ಕಾರ್ತ ರಮಕ್ಕಲ ದೂರ ಬಾಲ ಬದರ ಬಾಬಾ ಶಬ ಬಾಬರ ಶಿಖರಲ ರಬ ಬಾಬ ದರ ಬಾಬಾ ಬಾಬಾ. ஆண்டவர் வல்லமை இறங்கிக் கொண்டிருக்குது. ದೇವರ ಬಲ ನಿಮ್ಮ ಮೇಲೆ ಬರ್ತಾ ಇದೆ. ಕರ್ತನ ಆತ್ಮನು ನಿಮ್ಮ ಮೇಲೆ ಇದ್ದಾನೆ ಪ್ರಿಯರೇ. ಶಾಂಬ ಲೋರ ಮಗಾಲಿ ಶಿಬರಲು ಮರಕ್ಕ ಬಲರ ಬಾಬಾ. ಕರ್ತನೇ, ನಿನಗಿಂತ ಹೆಚ್ಚಾಗಿ ನಮ್ಗೆ ಯಾವುದೂ ಇಲ್ಲ ಸ್ವಾಮಿ. ನಮ್ಮ ಅವಶ್ಯಕತೆ ಎಲ್ಲ ನೀನೇ ತಂದೆಯೇ. ನಿನ್ನಲ್ಲಿ ನಾವು, ನಿನ್ನ ವಾಕ್ಯ ನಮ್ಮಲ್ಲಿ ಎಂದೆಂದೂ ನೆಲೆಯಾಗಲಿ ಏಸಪ್ಪ. ನಿಮಗೆ ಸ್ತೋತ್ರ. ನಿನ್ನಿಂದ ಬರುವಂಥ ಆಶೀರ್ವಾದಕ್ಕಾಗಿ ನಾವು ಸ್ವಾರ್ಥಪರರಾಗಿ ಬರಬಾರ್ದು. ನಿನ್ನ ಹತ್ರ ನಾವು ಬರೋದಾದರೆ ನಿಸ್ವಾರ್ಥವಾಗಿ ನೀನೇ ಬೇಕೆಂಬುದಾಗಿ ನಾವು ಬರ್ತಾ ಇದ್ದೇವೆ ಸ್ವಾಮಿ. ನೀನು ನಮಗೇನು ಆಶೀರ್ವಾದ ಕೊಟ್ಟಿದ್ದೀಯಾ ಅದನ್ನು ಅನೇಕರಿಗೆ ನಾವು ಸಹಾಯ ಮಾಡುವಂತೆ ಕೃಪೆ ಮಾಡು. ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ஏசு கிறிஸ்துவின் ரத்தம் ஜெயம், ஏசு கிறிஸ்துவின் ரத்தம் ஜெயம், ஏசு கிறிஸ்துவின் ரத்தம் ಜಯಂ. ಆಮೆನ್. ಬ್ಯಾಪ್ಟಿಸಮ್ ಇದೆ 15ನೇ ತಾರೀಕು. ಬರೋಕ್ಕಾಗೋರು ಬನ್ನಿ, ನಮ್ಮ ತಗೊಳ್ಳುವಂಥವರು ಬೆಳಗ್ಗೆ 7 ಗಂಟೆಗೆ ಇಲ್ಲಿರಿ. ಗಾಡ್ ಬ್ಲೆಸ್ ಯು.